ಮತ್ತೆ ಈ ಜಗತ್ತನ್ನೇ ಕಾಯುವ ಜನನೇ ನೀನು. ನೋಡಮ್ಮ, ಅಣ್ಣ ತಂಗಿಯರು ಕಷ್ಟದಲ್ಲಿ ಬಳಲುತ್ತಿರುವ ನಮ್ಮಂತ ಬಡವರಿಗೆ ಕಾಯುವ ತಾಯಿ ಅಲ್ಲಮ್ಮ ನೀನು. ತಾಯಿ, ಚಿಕ್ಕ ವಯಸ್ಸಿನಲ್ಲಿಯೇ ನಾನು ಮತ್ತು ನಮ್ಮಣ್ಣ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾದವು. ಒಬ್ಬ ಇದ್ದ ಕಿರಿಯಣ್ಣ ಸೂರ್ಯಣ್ಣ, ಅಣ್ಣ ಕೂಡ ನಮ್ಮಿಂದ ಎಲ್ಲೋ ಕಾಣೆಯಾಗ್ಬಿಟ್ಟಿದ್ದಾನೆ. ತಾಯಿ, ಈ ಅಣ್ಣ ತಂಗಿಯರಿಗೆ ಯಾಕಮ್ಮ ಕಷ್ಟದ ಮೇಲೆ ಕಷ್ಟವನ್ನು ಕೊಡುತ್ತಿರುವೆ? ನಮ್ಮಂತ ಬಡವರಿಗೆ ನೀನಲ್ಲದೆ ಮತ್ತೆ ಯಾರಮ್ಮ ದಯೆ ತೋರುವರು? ತಾಯಿ, ನಮ್ಮಂತ ಬಡವರಿಗೆ ದಯೆ ತೋರಮ್ಮ, ದಯೆ ತೋರು. ನನ್ನ ಅಣ್ಣ ತಂದು ಅನ್ನಕ್ಕಾಗಿ ಕೂಲಿ ನಾಲಿ ಮಾಡಿ ಕಷ್ಟವನ್ನು ಪಡುತ್ತಿದ್ದಾನೆ. ಅವನ ಕಷ್ಟಕ್ಕೆ ಮಾರ್ಗ ತೋರಿಸು ತಾಯಿ, ಮಾರ್ಗ ತೋರಿಸು. ತಾಯಿ, ಅನ್ನ ಇಲ್ಲದೆ ನಾವು ಸಾಕಷ್ಟು ಅನ್ನದ ಹಸಿವಿನ ನೆಲೆಯಲ್ಲಿ ಬಳಲುತ್ತಿದ್ದೀವಿ. ನಮ್ಮಂತ ಬಡವರನ್ನು ದಯೆ ತೋರಿಸಮ್ಮ, ದಯೆ ತೋರಿಸು ತಾಯಿ. ಇದೇ ತಾಯಿ ಜಗನ್ಮಾತೆ ನಾನು ನಿನ್ನಲ್ಲಿ ಬೇಡಿಕೊಳ್ಳುವ ವರವೆಂದರೆ. ಅಣ್ಣ, ತೆಗೆದುಕೊಳ್ಳ ಆ ದೇವರ ಪ್ರಸಾದವನ್ನು. ಯಾಕಣ್ಣ, ಈ ತಂಗಿಯನ್ನು ನೋಡುವುದಕ್ಕೆ ಅಂಜಿಕೆವೆ ನಿನಗೆ? ಸಹೋದರಿ, ಹಾಗೆನ್ನ ಬೇಡಮ್ಮ. ನನಗೊಬ್ಬ ಮುದ್ದು ತಂಗಿ ಇರೋದ್ರಿಂದಲೇ ಈ ನಿನ್ನ ಅಣ್ಣ ಜೀವಂತವಾಗಿದ್ದೇನೆ. ಈ ನನ್ನ ತಂಗಿಯ ಮುದ್ದು ಮುಖದಲ್ಲಿ ನನ್ನ ತಾಯಿ ತಮ್ಮಂದಿರನ್ನು ನೋಡುತ್ತಾ ನನ್ನ ವೇದನೆಗಳನ್ನು ಮರೆತೇನೆ. ಹಾ ಸಹೋದರಿ, ಪ್ರಸಾದವನ್ನು ಕೊಡಮ್ಮ. ತೆಗೆದುಕೊಳ್ಳ ಆ ಜಗನ್ಮಾತೆಯ ಪ್ರಸಾದವನ್ನು. ಅಣ್ಣ, ಯಾಕಣ್ಣ ನಿನ್ನ ಕಣ್ಗಳಲ್ಲಿ ಕಂಬನಿಯ ತುಂಬಿಕೊಂಡಿರುವೆ? ಅಣ್ಣ, ನೀನು ಅಳುತ್ತಿದೀಯಲ್ಲ, ಅದು ಅರ್ಥವಾದರೂ ಏನಂತ ಹೇಳೋಣ? ನಿನ್ನ ಮನಸ್ಸಿನ ವೇದನೆಯನ್ನು ಏನೆಂದು ತೋಡಿಕೊಳ್ಳಲಮ್ಮ ಈ ನನ್ನ ಮನದ ಅಂಬಲವನ್ನು. ಸಹೋದರಿ, ಕಲ್ಲಳ್ಳಿಯ ಕರಿಯಮ್ಮನ ಜಾತ್ರೆಯಲ್ಲಿ ಕಾಣಿಯಾದ ನಿನ್ನ ಕಿರಿ ಅಣ್ಣ ಅಂದರೆ ನನ್ನ ತಮ್ಮ ಹಿಂದಿಗೆ ಕಾಣೆಯಾಗಿ 15 ವರ್ಷಗಳೇ ಕಳೆದು ಹೋದವಮ್ಮ. ಕಳೆದು 15 ವರ್ಷಗಳ ಕಿರಿ ಮಗನ ಚಿಂತೆಯಲ್ಲಿ ಹಾಸಿಗಿಡಿದ ತಾಯಿ ಚಿತೆಯನ್ನು ಏರಿ ಇಂದಿಗೆ 8 ವರ್ಷಗಳೇ ಕಳೆದು ಹೋದವಮ್ಮ. ಅವರಿಬ್ಬರು ಅಗಲಿದ ಗಳಿಗೆ ಒಂದೇ ದಿನವಾಗಿತ್ತಮ್ಮ, ಒಂದೇ ದಿನವಾಗಿತ್ತು. ಇಂದು ಅವರಿಬ್ಬರ ನೆನಪುಗಳನ್ನು ನನ್ನ ಮನದಲ್ಲಿ ಬಿರುಗಾಳಿಯಂತೆ ಬೀಸಿ ನನ್ನ ತನುಮನವೇ ಕದಡುತ್ತಿದೆಯಮ್ಮ, ಕದಡುತ್ತಿದೆ. ಅವರನ್ನು ನನ್ನ ಮನಸ್ಸಿನಿಂದ ಮರೆಯಲು ಯತ್ನಿಸಿದಷ್ಟು ಪ್ರೀತಿ ಮತ್ತಷ್ಟು ಉಕ್ಕಿ ಕರುಳು ಮತ್ತಷ್ಟು ಬಿಗಿತಿದೆಯಮ್ಮ. ಅವರನ್ನು ನನ್ನ ಮನಸ್ಸಿನಿಂದ ಮರೆಯಲು ಸಾಧ್ಯವಾಗುತ್ತಿಲ್ಲಮ್ಮ, ಸಾಧ್ಯವಾಗುತ್ತಿಲ್ಲ. ಅಣ್ಣ, ನಿನ್ನ ಕಣ್ಣುಗಳಲ್ಲಿ ಅಣ್ಣ ದುಃಖಿಸಿದಿರಣ್ಣ, ದುಃಖಿಸಿದರು. ನೋಡಣ್ಣ, ನಿನ್ನ ಮನಸ್ಸಿನ ವೇದನೆಗಳನ್ನು ನನ್ನ ಕಣ್ಣಿಂದ ನೋಡಲಾರೆ ಅಣ್ಣ, ನೋಡಲಾರೆ. ಅಣ್ಣ, ಸೂರ್ಯಣ್ಣ ಕಾಣಿಯಾಗಿ ಇಂದಿಗೆ 15 ವರ್ಷ ಆದವು. ಅಣ್ಣ, ಆ ಸತ್ಯ ಕೇಳಿ ನಮ್ಮ ತಾಯಿ ಸತ್ತು ಶಿವನ ಪಾದ ಸೇರಿದಳೆ. ಅಂದಿದ ಮೇಲೆ ನೀನು ಅಣ್ಣ ಅಮ್ಮನ ಚಿಂತೆಯಲ್ಲಿ ಕೊರಗೋದ್ರಲ್ಲಿ ಅರ್ಥವಿಲ್ಲ ಅಣ್ಣ, ಅರ್ಥವಿಲ್ಲ. ನನ್ನ ತಮ್ಮ ಕಾಣೆಯಾಗಿ 15 ವರ್ಷಗಳೇ ಕಳೆದಿರೋದೇನೋ ನಿಜ.
ಆದರೆ ಅವನನ್ನು ಗುರುತಿಸೋದು ಅಷ್ಟೊಂದು ಕಷ್ಟವೇನಲ್ಲಮ್ಮ. ಅದು ಮಾತ್ರ ತುಂಬಾ ಸುಲಭ. ಅದು ಆ ನನ್ನ ತಮ್ಮನಿಗೆ ಆ ನನ್ನ ತಾಯಿಯ ಕೈಯಿಂದ ಹಾಕಿರುವ ಗುರುತು ಆಗಿದೆಯಮ್ಮ. ಅವನು ಎಲ್ಲಿದ್ದರೂ ಹೇಗಿದ್ದರೂ ಸಹ ಗುರುತಿಸೋದು ಅಷ್ಟೊಂದು ಕಷ್ಟವೇನಲ್ಲಮ್ಮ. ಅದು ಮಾತ್ರ ತುಂಬಾ ಸುಲಭ. ನೋಡೋಣ, ನಮ್ಮ ಅಣ್ಣ ಸೂರ್ಯ ಅಣ್ಣ ಕಾಣೆಯಾಗಿ ಇಂದಿಗೆ 15 ವರ್ಷಗಳದು. ಅವನು ಆಗ ಚಿಕ್ಕವನಾದ, ಈಗ ಬೆಳೆದು ದೊಡ್ಡನಾಗಿದ್ದಾನೆ. ಅವನ ನಾವು ಗುರುತಿಸುವುದಾದರೂ ಹೇಗಣ? ತಂಗಿ, ಸೊತ್ತು ಶಿವನ ಪಾದ ಸೇರಿದ ನನ್ನ ತಾಯಿ ಮತ್ತೆ ಬದುಕಿ ಬರಲಾರಳು ನಿಜ. ಆದರೆ ಕಾಣೆಯಾದ ನನ್ನ ತಮ್ಮ ಸೂರ್ಯ ಸಿಕ್ಕರೂ ಸಿಗಬಹುದು. ನೋಡೋಣ, ಸೂರ್ಯನ ಸಿಗುತ್ತಾನಂತ ಅಷ್ಟೊಂದು ಭರವಸೆಯಲ್ಲಿ ಹೇಳುತ್ತಿದ್ದೀರಾ. ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ಕಾಣೆಯಾದ ಆ ನನ್ನ ಅಣ್ಣ ಈಗ ಹೇಗಿದ್ದಾನೋ ಹೇಗಣ ಗುರುತಿಸಿದ್ಯಾ? ಸಹೋದರಿ, ಇಂದೆನ್ನ ಮನ ಅಗೌರವಾಯಿತು. ನೋಡು ಸರಸ್ವತಿ, ಸಹೋದರಿ, ಕಳೆದ ಹೋದ ಮಗನ ಚಿಂತೆಯಲ್ಲಿ ಕಳೆದ ಹೋದ ಮಗನ ಚಿಂತೆಯಲ್ಲಿ ಹಾಸಿಗೆಡಿದ ತಾಯಿಯ ಆರೋಗ್ಯ ಕ್ಷೇಮಕ್ಕಾಗಿ ಇದ್ದ ತುಂಡ 2 ಎಕರೆಯನ್ನು ಈ ಊರಿನ ದಣಿ ರಾಜರಾಮನಿಗೆ ಅಡವಿಟ್ಟು ಕಳೆದುಕೊಂಡೆ. ಆ ಹಣದಿಂದ ಯಾವ ಪ್ರಯೋಜನ ಆಗಲಿಲ್ಲ. ತಾಯಿಯನ್ನು ಉಳಿಸಿಕೊಳ್ಳದಾಗದೆ ಅವಳನ್ನು ಸಹ ಕಳೆದುಕೊಂಡೆ. ಎಲ್ಲವನ್ನು ಕಳೆದುಕೊಂಡ ಈ ನಿನ್ನಣ್ಣ ಬರೆಗೈಯಿಂದ ನಿನ್ನನ್ನು ಬೆಳೆಸುವುದಕ್ಕೋಸ್ಕರ, ತಮ್ಮನನ್ನು ಹುಡುಕುವುದಕ್ಕೋಸ್ಕರ ಹುಚ್ಚನಂತೆ ಅಲಿದಾಡಿದನಮ್ಮ. ನನ್ನ ತಮ್ಮ ಸೂರ್ಯ ಸಿಗಲೇ ಇಲ್ಲ. ಇಲ್ಲಿಂದ ನಾವಿಬ್ಬರು ಏನು ಮಾಡಬೇಕೆಂದು ತೋಚದಂತೆ ಆಗಿದೆಯಮ್ಮ. ಆ ಭಗವಂತನೇ ನಮಗೆ ದಾರಿ ತೋರಿಸಬೇಕು. ನೋಡುವಣ್ಣ, ಇಷ್ಟೆಲ್ಲ ನೀನು ಭರವಸೆ ಕೊಟ್ಟ ಮೇಲೆ ಆ ನನ್ನ ಅಣ್ಣ ಸೂರ್ಯ ಅಣ್ಣ ಸಿಗುತ್ತಾನಂತ ಆ ದೇವರಲ್ಲಿ ನನಗೂ ಕೂಡ ನಂಬಿಕೆ ಸಿಕ್ಕಂಗಾಯ್ತು. ಹೇಗೋ ಏನೋ ದೇವರ ದಯದಿಂದ ನಮ್ಮ ಅಣ್ಣ ಸಿಕ್ಕರೆ ಅದೇ ನನಗೆ ಸಂತೋಷ. ಸಹೋದರಿ, ನಿನ್ನ ಸಲಹೆ ಮಾತಿನಂತೆ ಆಗಲ್ಲಮ್ಮ. ನಾನೀಗ ಆ ರಾಜರಾಮ ದಣಿಯ ಮನೆಗೆ ಹೋಗಿ, ಸಹೋದರಿ, ನಿನ್ನ ಸಲಹೆ ಮಾತಿನಂತೆ ಆಗಲ್ಲಮ್ಮ. ಮರುಭೂಮಿಯಲ್ಲಿ ನೀರಿಗಾಗಿ ಅಲೆದಾಡುವ ಒಂಟಿ ಜೀವಕ್ಕೆ ಒಂದು ಸಣ್ಣ ಚಿಲುಮೆ ಸಿಕ್ಕಂತಾಯ್ತು. ಆದರೆ ಈ ಊರಿನ ದಣಿ ರಾಜರಾಮ ಒಂದು ಕಾಳ ವಿಷ ಸರ್ಪವಮ್ಮ. ಅದನ್ನು ಮೆಟ್ಟಲು ಹೋದ ಎಷ್ಟೋ ಜನರು ಅದರ ವಿಷಕ್ಕೆ ಬಲಿಯಾಗಿ ಹೋಗಿದ್ದಾರೆ. ಆ ವಿಷ ಸರ್ಪದ ಬಳಿ ಹೋಗಿ ಅಮೃತವನ್ನು ಬೆಳೆದರೆ ಅದು ಸಿಗಲಾರದಮ್ಮ. ತಂಗಿ, ಆ ಕೆಟ್ಟ ಜಂತಿವನ ಮನವೊಲಿಸಿ ನಮ್ಮ ಭೂಮಿಯನ್ನು ಹಿಂದಕ್ಕೆ ಪಡೆಯಲು ನನ್ನಿಂದ ಸಾಧ್ಯವಾಗುತ್ತಿಲ್ಲಮ್ಮ. ಇಷ್ಟೆಲ್ಲ ಆದ ಮೇಲೆ ನಮ್ಮಂತ ಬಡವರಿಗೆ ಆ ದೇವರೇ ಒಂದು ದಯೆ ತೋರಿಸಬೇಕು. ಅಣ್ಣ ಬರೋಣ, ಇಲ್ಲಿ ನೋಡೋಣ. ಈ ಚಿನ್ನದ ಕಾಸಿನ ಸರವನ್ನು ನೋಡೋಣ. ಇದು ಮಾರಿಕೊಂಡು ಇದರಲ್ಲಿ ಬಂದ ಹಣದಿಂದ ನಿನ್ನ ಸಾಲವನ್ನು ತೀರಿಕೊಂಡು, ಅಣ್ಣ ನಮ್ಮ ಭೂಮಿ 2 ಎಕರೆ ಅದನ್ನು ಉಳುಮೆ ಮಾಡಿ ಇನ್ನ ಸಾಲವನ್ನು ತೀರಿಸೋಣ. ಬೇಡಮ್ಮ, ಈ ಚಿನ್ನದ ಸರವನ್ನು ಮುಟ್ಟಲಾರೆನಮ್ಮ, ಮುಟ್ಟಲಾರೆ. ನನ್ನ ತಾಯಿಯ ನೆನಪಿಗೆ ಉಳಿದಿರುವ ವಸ್ತು ಅಂದರೆ ಈ ಚಿನ್ನದ ಸರ ಒಂದೇ. ಸಹೋದರಿ,
ನನ್ನ ತಾಯಿಯ ನೆನಪು ಬಂದಾಗಲಲ್ಲ ಈ ನಿನ್ನ ಕೊರಳಲ್ಲಿರುವ ಈ ಚಿನ್ನದ ಸರವನ್ನು ನೋಡಿ ಬಂದ ದುಃಖವನ್ನು ಮರೆತೇನಮ್ಮ. ನಾನೀಗ ಈ ಸರವನ್ನು ಮಾರಿದರೆ ಮೂಕನಾಗಿ ಬಿಡುತ್ತೇನಮ್ಮ, ಮೂಕನಾಗಿ ಬಿಡುತ್ತೇನೆ. ನನಗೆಷ್ಟೇ ಕಷ್ಟಗಳು ಬಂದಾಗ ಈ ನನ್ನ ತೋಳಬಲದಲ್ಲಿ ಅವನ್ನೆಲ್ಲ ಕಟ್ಟಿ ಹಾಕಿದ್ದೇನೆ. ನಾನಾಯುಧದ ಗಂಡಾಂತರನ್ನು ಎದುರಿಸುವ ಸಮಯದಲ್ಲಿ ಮಾರದ ಈ ಚಿನ್ನದ ಸರವನ್ನು ನನ್ನಿಂದ ಈಗ ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಅಣ್ಣ ನೋಡೋಣ, ಹಾಗನ್ನ ಬೇಡ. ನೋಡೋಣ, ಈ ಚಿನ್ನದ ಸರದಿಂದ ಅಲಂಕರಿಸುವರದಂತೂ ನಮ್ಮ ಹಸಿದ ಹೊಟ್ಟೆಯನ್ನು ತುಂಬಿಸಲು ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೋಡೋಣ, ಈ ಚಿನ್ನದ ಸರ ನನಗೆ ಮುಖ್ಯವಲ್ಲವಣ್ಣ. ಅಣ್ಣ, ಈ ಚಿನ್ನದ ಸರವನ್ನು ಮಾರಿಕೊಂಡು ನಿನ್ನ ಸಾಲವನ್ನು ತೀರಿಸಿಕೊಂಡು ಭೂಮಿಯಲ್ಲಿ ಉಳುಮೆ ಮಾಡಿ ನೀನು ಬಂದ ಹಣದಲ್ಲಿ ಆ ಶ್ರೀಮಂತರ ಸಾಲ ತೀರಿಸಬಹುದಲ್ಲವೇ ಅಣ್ಣ? ನೋಡೋಣ, ಈ ಕಲ್ಲಿನ ಚಿನ್ನದ ಸರ ನಮಗೆ ಹೊಟ್ಟೆ ತುಂಬಿಸಲಾರದಣ್ಣ. ಈ ಮಣ್ಣಲ್ಲಿ ನಾವು ಹೊಟ್ಟೆ ತುಂಬಿಸಿಕೊಳ್ಳಬಹುದು. ಚಿನ್ನದ ಸರ ಹೋದರೆ ಏನಣ್ಣ? ಮತ್ತೆ ಈ ಮಣ್ಣಲ್ಲಿ ದುಡಿದು ಸಾಕಷ್ಟು ಒಡವೆಗಳನ್ನು ಮಾಡಿಸಿಕೊಳ್ಳಬಹುದಲ್ಲವೇ? ನೋಡಿದೆಯೇನಮ್ಮ ಈ ನಿನ್ನ ಮುದ್ದು ಮಗಳ ಉದಾರದ ಮನಸ್ಸಿನ ಗುಣವನ್ನು. ತನಗೆ ಏನೆನ್ನು ಬೇಡದೆ ಈ ಬಡಪಾಯಿ ಅಣ್ಣನಿಗಾಗಿ ಮಾಡುವ ತ್ಯಾಗವನ್ನು ನೋಡಿದೆಯೇನಮ್ಮ. ಅಣ್ಣ, ನನಗೆ ಯಾಕಣ್ಣ ಕೈ ಜೋಡಿಸಿವೆ? ನೋಡೋಣ, ವಯಸ್ಸಿನಲ್ಲಿ ನಿನಗಿಂತ ಚಿಕ್ಕಳು ನಾನು, ಹಿರಿ ಅಣ್ಣ ಆದ ನೀನು ನಮ್ಮ ಮನೆತನಕ್ಕೆ ದೇವರಿದ್ದ ಹಾಗೆ ನೀನು ನನಗೆ ತಿದ್ದಿ ಬುದ್ಧಿ ಹೇಳಬೇಕಣ್ಣ. ನೋಡೋಣ, ಈ ನನ್ನ ಅಣ್ಣ ಯಾಕಿದ್ರು ಈ ನನ್ನ ತವರು ಮನೆಯಲ್ಲಿ ನಗುತ್ತಿರಬೇಕು. ನನ್ನ ಅಣ್ಣ ಯಾವುದೇ ಕಷ್ಟವನ್ನು ಪಡುವುದು ನನಗೆ ಇಷ್ಟವಿಲ್ಲಣ್ಣ, ಇಷ್ಟವಿಲ್ಲ. ನೋಡೋಣ, ಆದಷ್ಟು ಬೇಗ ಈ ಸರವನ್ನು ತೆಗೆದುಕೊಂಡು ನೋಡೋಣ, ಹಣವನ್ನು ತೆಗೆದುಕೊಂಡು ಮಾರಿ ಆ ನಂತರ ಆ ಬಂದ ಹಣದಿಂದ ನೀನು ಉಳುಮೆಯನ್ನು ಮಾಡೋಣ, ಆಯ್ತೇನಣ್ಣ? ಸಹೋದರಿ, ಇಂದಿನ ಮನ ಹಗುರವಾಯಿತು. ಈ ಬಡಪಾಯ ಅಣ್ಣನನ್ನು ಅರ್ಥ ಮಾಡಿಕೊಂಡಿರುವ ನಿನ್ನ ಮನಸ್ಸು ಎಷ್ಟೊಂದು ವಿಶಾಲವಾಗಿದೆಯಮ್ಮ. ಅಣ್ಣ, ನನಗೆ ಕಣ ಅಂತ ದೊಡ್ಡ ಮಾತು. ನೋಡೋಣ, ಎಷ್ಟೇ ಆಗಲಿ ನಿನ್ನ ತಂಗಿ ಅಲ್ಲವೇ? ಅಣ್ಣನ ಕಷ್ಟವನ್ನು ನಾನು ಅರ್ಥ ಮಾಡಿಕೊಳ್ಳದೆ ಬೇರೆ ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅಣ್ಣ? ಅಣ್ಣ, ನಾವು ಆಲೋಚನೆ ಮಾಡಿದಂತೆ ನಾವು ಈ ಕಾರ್ಯದಲ್ಲಿ ಮುಂದುವರಿಯಬೇಕಣ್ಣ. ಮುಂದುವರೆದಿ ಬಂದ ಹಣದಿಂದ ಈ ನಮ್ಮ ಜೀವನ ಸಾಗುತ್ತಿದೆ ಅಣ್ಣ. ಸಹೋದರಿ, ನಿನ್ನ ಸಲಹಾ ಮಾತಿನಂತೆ ಆಗಲಮ್ಮ. ನಾನೀಗ ಆ ರಾಜರಾಮ ದಣಿ ಮನೆಗೆ ಹೋಗಿ ಶುಭ ಸುದ್ದಿಯನ್ನು ನೆನೆಯುತ್ತಾ ಮನೆಗೆ ಮರಳಿ ಬೇಗ ಬರುತ್ತೇನಮ್ಮ. ಹಾಗೆ ನಿನ್ನ ಜೊತೆಗೆ ಮನೆಯವರಿಗೆ ಬರುತ್ತೇನೆ, ನಡಿಯಮ್ಮ. ಅಣ್ಣ, ನೋಡೋಣ, ಮಾತನಾಡುಕಂತ ನೋಡು, ಮನೆಯನ್ನೇ ಮರ್ತವು ನಾವು. ನೋಡೋಣ, ನೀನು ಆದಷ್ಟು ಬೇಗ ಆ ರಾಮನ ಮನೆ ಹತ್ರ ಹೋಗಿ ಬಂದ್ಬಿಡೋಣ. ನಾನು ಅಡಿಗೆ ಮಾಡಿ ನಿನಗೋಸ್ಕರ ಊಟಕ್ಕಾಗಿ ಕಾಯ್ತಿರ್ತೇನೆ, ಆಯ್ತೆ? ನೋಡಮ್ಮ, ದಾರಿಯಲ್ಲಿ ಒಂಟಿ ಹೆಣ್ಣು ಓಡಾಡುವುದು ಕಂಡರೆ ಜೊಲ್ಲು ಸುರಿಸುತ್ತ ಬಗಲುವ ಗಂಡು ನಾಯಿಗಳು ಈಗಿನ ಕಾಲದಲ್ಲಿ ಹೆಚ್ಚಾಗಿರುವಮ್ಮ. ಅವುಗಳ ಕಡೆಗೆ ಲಕ್ಷ್ಯ ಕೊಡದೆ ನೀನು ಜೋಪಾನವಾಗಿ ಮನೆಗೆ ಸೇರಮ್ಮ. ನಾನಿನ್ನು ಗಣ್ಯರ ಮನೆಗೆ ಹೋಗಿ ಬರುತ್ತೇನೆ. ಹೌದಣ್ಣ, ನೀನು ಹೇಳುವ ಮಾತು 100% ಸತ್ಯ. ನೋಡೋಣ, ಈ ಸಮಾಜದಲ್ಲಿ ಹಗ್ಗವನ್ನು ನೋಡಿದರೆ ಹಾವೆಂದು ತಿಳಿದು ಮೈ ಮೇಲೆ ಏರೋಳು ಬರುತ್ತಾರೆ. ಈ ಸಮಾಜಕ್ಕೆ ಹೆದರೋಳಲ್ಲಣ್ಣ ಈ ನನ್ನ ತಂಗಿ. ನೋಡೋಣ, ನೀನು ಯೋಚನೆ ಮಾಡದೆ ಆ ರಾಮನ ಮನೆಯಲ್ಲಿ ಹೋಗಿ ಆದಷ್ಟು ಬೇಗ ನಮ್ಮ ಕೆಲಸಗಳನ್ನೆಲ್ಲ ಸಾಧನೆ ಮಾಡಿ ಬಂದು ಬಿಡೋಣ. ನಾನು ನಿನಗೋಸ್ಕರ ಕಾಯ್ತಿರ್ತೀನಿ.
ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನದಲ್ಲಿದಾಡಲಿ ಬಾಳು ಹಾಯಾಗಲಿ ದೈವ ತಂದವರ ನೀನು ಈ ಅಣ್ಣ ಎಂದು ದೈವ ತಂದವರ ನೀನು ಈ ಅಣ್ಣ ಎಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಎಣ್ಣೆ ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ನಲಿವೆ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಕ್ಕೆ ತಂಗಿ ನಿಂತನು ಶ್ರೀಗಂಧದ ಮಧ್ಯದ ಮಲಗಿಸುವೆ ಜೋಗುಳ ಹಾಡಿ ಪಕ್ಕದ ಕುಳಿತು ಗಾಳಿ ಬೀಸುವೆ ತಂಗಾಳಿ ಬೀಸುವೆ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನದಲ್ಲಿದಾಡಲಿ ಬಾಳು ಹಾಯಾಗಲಿ ಒಬ್ಬ ಚೆಲುವ ಮಾಲೆ ತರುವ ತಾಳಿ ಕಟ್ಟಿ ನಿನ್ನ ಕೈಯ ನಾಗಸರವ ಜೋಡಿ ಜೊತೆಗೆ ತವರಿನಿಂದ ನಿನ್ನ ಬಿಂದು ಕೊಡುವೆ ನೀನು ನಡೆಯುವ ದಾರಿಗೆ ನಾನು ಹೂವನ್ನು ಹಾಸುವೆನು ತಾರೋಡಿನಲ್ಲಿ ಮೆರವಣಿಗೆ ಮಾಡಿ ಹರಸುತ್ತ ಹಾಡುವೆನು ಕಣ್ಣೊರೆಸುತ್ತ ಹಾಡುವನು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನದಲ್ಲಿದಾಡಲಿ ಬಾಳು ಹಾಯಾಗಲಿ ದೈವ ತಂದವರ ನೀನು ಈ ಅಣ್ಣ ಎಂದು ದೈವ ತಂದವರ ನೀನು ಈ ಅಣ್ಣ ಎಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ ನಗೆ ಹಾಡಾಗಲಿ ನಗೆ ಹಾಡಾಗಲಿ ಕಾಲದ ಲೀಲೆ ಆ ವಿಧಿಯ ವಿಚಿತ್ರ ಅಣಬರವನ್ನು ಅರಿತವರ್ಯಾರು ಈ ಕಲಿಗಾಲದಲ್ಲಿ ಇಲ್ಲ, ಯಾರು ಇಲ್ಲ. ದೇವ, ನಮ್ಮ ಸಂಸಾರದ ಕಾಲಚಕ್ರವನ್ನು ಎಷ್ಟೊಂದು ಸುಂದರವಾಗಿ ಎಣೆದಿರುವೆ ತಂದೆ. ಒಡ ಹುಟ್ಟಿದ ಸಹೋದರಿ ಬೆಳೆದ ನಿಂತ ಒಂದು ಹೆಣ್ಣು, ಅವಳಿಗಾಗಿ ಏನನ್ನು ಯೋಚಿಸದೆ ಈ ಬಡಪಾಯಿ ಅಣ್ಣನಿಗಾಗಿ ಮಾಡುವ ತ್ಯಾಗವನ್ನು ನನಗಾದರೂ ಅವಳಿಗೆ ಮದುವೆ ಮಾಡುವಷ್ಟು ಸಹಾಯ ಸಾಮರ್ಥ್ಯ ಇಲ್ಲದಂತಾಗಿದೆ. ಮನ ಎಲ್ಲ ಚಿಂತಿಸುವುದರಿಂದ ಯಾವ ಪ್ರಯೋಜನ ಇಲ್ಲ. ನನ್ನ ತಂಗಿ ಹೇಳಿದ ಮಾತು ಸತ್ಯ. ಊರೂರು ಕಾಡ ಮೇಲೆ ಹಿಡಿದು
ಇಲ್ಲವದರಂತೆ ಬೇಡಿ ತಿನ್ನುವುದಕ್ಕಿಂತ ಇರುವ ಅಲ್ಪ ಮಣ್ಣಿನಲ್ಲಿ ಬೆವರು ಸುರಿಸಿ ದುಡಿದು ತಿನ್ನುವುದೇ ಕಾಯಕ. ಇಂದಿನಿಂದ ತಾಯಿ ತಮ್ಮಂದಿರ ಚಿಂತೆಯನ್ನು ಮರೆತು ಆ ರಾಜರಾಮ್ ದಣಿಯಿಂದ ಭೂಮಿಯನ್ನು ಬಿಡಿಸಿಕೊಂಡು ದುಡಿಮೆ ದುಡ್ಡಿನ ತಾಯಿಯಂತೆ ಕಾಯಕವಾಗಿ ಆಗಿ ಬಾಳವಿ. ನನ್ನ ತಂಗಿಯ ಮದುವೆಯನ್ನು ಒಳ್ಳೆ ವರನೊಂದಿಗೆ ಮಾಡಿ ಮುಗಿಸುವೆ. ಸರವನ್ನು ನಾ ಯಾರಿಗೇ ಮಾರಲು ಈ ಊರು ಸಾವುಕಾರ ಸಿಂಗರಪ್ಪನದ್ರ ಹೋಗಿ ನನ್ನ ಕಷ್ಟದ ಪರಿಯನ್ನು ವಿವರಿಸಿ ಹಣವನ್ನು ಪಡೆದುಕೊಂಡು ದಣಿಗಳ ಸಾಲವನ್ನು ತೀರಿಸುವೆ. ಪರಮಾತ್ಮ ಆಡಿಸುವ ಸೂತ್ರಧಾರಿ ನೀನು, ಆಡುವ ಗೊಂಬೆಯೂ ನಾನು. ಸಮಾಜವೆಲ್ಲ ಕೂಗಿ ಕರೆಯುವುದು ಇವನೊಬ್ಬ ಹುಚ್ಚ ಎಂದ. ಸತ್ಯಕ್ಕೆ ಸುಖವೇ ಇಲ್ಲದ ಹಲದಾಡಿ ಅನ್ನ ತಿನ್ನುವ ಕಾಲ ಇದು. ಅಸತ್ಯಕ್ಕೆ, ಅನ್ಯಾಯಕ್ಕೆ, ಮೋಸಕ್ಕೆ ಸುಪ್ಪತ್ತಿಗೆಯ ಮೇಲೆ ಕುಳಿತು ಹೊರನಾಡುತ್ತ ಬಯಸಿದ್ದನ್ನು ಉಳಿದಲ್ಲೇ ತಿನ್ನುವ ಕಾಲ ಇದ. ಧರ್ಮಕ್ಕೆ ಶಕ್ತಿ ಇಲ್ಲದ ವಿಚಿತ್ರ ಕಲಿಗಾಲ ಇದ. ತಂದೆ ತಾಯಿಯರ ಪ್ರೀತಿಯನ್ನೇ ಕಾಣದ ಬೀದಿ ಬೀದಿ ಅಲಿಯುತ್ತಿರುವ ಹುಚ್ಚ. ತುತ್ತು ಕೂಳಿಗಾಗಿ ಕಂಡವರ ಮನೆಯಲ್ಲಿ ಬೇಡಿ ತಿನ್ನುತ್ತಿರುವ ನಾನೊಬ್ಬ ಹುಚ್ಚ. ನನಗೆ ತಂದೆ ತಾಯಿ ಯಾರು ಇಲ್ಲ, ನನಗೆ ತಂದೆ ತಾಯಿ ಯಾರು ಇಲ್ಲ. ಓಡಲು ನನ್ನ ಜನಲ್ಲ, ನನಗೆ ತಂದೆ ತಾಯಿ ಯಾರು ಇಲ್ಲ. ಜನ ಹಣೆ ಬರದವನಲ್ಲ, ಜನ ಬರದ
ತಿರುಗುವೆನು ಸುತ್ತು ಒನ್ನಕ್ಕೆ ಬೀದಿ ಬೀದಿಯಲ್ಲಿ ಸುತ್ತ ತಿರುಗಿ ನಲುಗುವೆನು ಹೊಸ ಹೊಸ ಬಟ್ಟೆ ಧರಿಸಿಲ್ಲ ನನಗೆ ಖುಷಿಯು ಎಲ್ಲಿ ಇಲ್ಲ ನನಗೆ ಬಟ್ಟೆ ಧರಿಸಿಲ್ಲ ಖುಷಿಯಲ್ಲಿ ಅಂತೂ ಬಲ್ಲವರಲ್ಲ ನನಗೆ ತಂದೆ ತಾಯಿ ಯಾರೂ ಇಲ್ಲ ಜನನ ಬರಬರದವರಲ್ಲ ನನಗೆ ತಂದೆ ತಾಯಿ ಯಾರೂ ಇಲ್ಲ ಜನನ ಬರಬರದವರಲ್ಲ ಬಟ್ಟೆಗೆ ಗತಿಯೂ ಇಲ್ಲ ಹಬ್ಬವ ಮಾಡಿ ಉಂಡವರಲ್ಲ ಹುಟ್ಟು ಬಟ್ಟೆಗೆ ಗತಿಯೇ ಇಲ್ಲ ಸುತ್ತು ಒನ್ನಕ ಬೀದಿಯಲ್ಲಿ ತಿರುಗಿ ತಿರುಗಿ ಬೀಳುವೆನು ಸುತ್ತು ಒನ್ನಕ ಬೀದಿಯಲ್ಲಿ ಅಲೆದು ಅಲೆದು ಸಾಯುವೆನು ಹೊಸ ಹೊಸ ಬಟ್ಟೆ ಕಂಡವರಲ್ಲ
ರಾಜರಾಮನ ಅಂದದ ಮಹಲಿನಲ್ಲಿ ಅಂಗಾಂಗ ತುಂಬಿ ತುಳುಕುವ ಯೌವನದ ಸುಂದರಿ ಆ ಸುನೀತಾ ಸುನಿತನ ಪ್ರಿಯಕರ ಪ್ರೇಮಿಯಲ್ಲಿರುವ ರಾಜ ಈ ಕೆಲವರ ರಾಜರಾಮ ಮೈಮಾಟದಿಂದ ಮೆರೆದಾಡುತ್ತಿರುವ ಆ ನಿನ್ನ ತಂಗಿಯನ್ನು ನನ್ನವಳನ್ನಾಗಿಸಿಕೊಂಡು ಆ ನಿನ್ನ ಅಂತಸ್ತಿನ ಅವನನ್ನು ಕಸಿದುಕೊಂಡು ನಿನ್ನ ಜೀವಕ್ಕೆ ಸಂಚು ಕಾಲವನ್ನಚ್ಚಿ ಚಿತೆಯ ಮೇಲೆ ನಿನ್ನ ದೇಹಕ್ಕೆ ಬೆಂಕಿಯಿಡದೆ ಹೋದರೆ ಜಲರಾಜನೇ ಅಲ್ಲ. ಓಹೋ, ಯಾವುದೋ ಹಕ್ಕಿ ಒಂಟಿಯಾಗಿ ಬಲೆಯ ಬೀಸಿದ ಬೇಡನ ಕೈಗೆ ಸಿಗುವಂತೆ ಇತ್ತ ಕಡೆ ಬರುತ್ತಿದೆ. ಏ ಯಾರನೇ ನೀಚ, ಒಂಟಿಯಾಗಿ ಬರುತ್ತಿರುವ ಹೆಣ್ಣನ್ನು ಅಡ್ಡಗಟ್ಟಿ ನಿಲ್ಲಿಸಿರುವಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು. ನೋಡು, ಸುಮ್ಮನೆ ದಾರಿ ಬಿಡದೆ ಹೋದರೆ ರಾಮಚಂದ್ರ ನನ್ನ ಅಣ್ಣನಿಗೆ ಹೇಳಿ ತತ್ವಶಾಸ್ತ್ರ ಮಾಡಿಸಬೇಕಾಗುತ್ತೆ. ದಾರಿ ಬಿಡು. ಗಂಧರ್ವ ಸೀಮೆಯ ದಂತದ ಗೊಂಬೆ ಈ ರಾಮಚಂದ್ರನ ತಂಗಿ ಸರಸ್ವತಿ. ಇವಳ ಅಂದ ಚಂದಕ್ಕೆ ಸುರ ಸುಂದರಿಯರೇ ನಾಸಿ ಮರೆಯಾಗುವಂತಿದೆ. ಇವಳ ಸ್ಪರ್ಶದ ಮೈ ಅಂದಕ್ಕೆ ನನ್ನ ತಲೆ ತಿರುಗಿದಂತಾಯಿತು. ಮಾದಕ ಬಣ್ಣದಿಂದ ಕೂಡಿದ ಇವಳ ರೂಪಕ್ಕೆ ಎಂತ ಸನ್ಯಾಸಿಯಾದರೂ ಮೂರ್ಛೆ ಹೋಗಲೇಬೇಕು.
ಹುಟ್ಟಿ ಮಣ್ಣಿನ ಅನ್ನ ತಿಂದು ಮಣ್ಣಿನಲ್ಲೇ ಬೆರೆತು ಹೋಗುವುದು ಈ ದೇಹ. ಈ ದೇಹದ ಉಸಿರಿನಲ್ಲಿರಬೇಕು ಸತ್ಯ, ನ್ಯಾಯ, ನೀತಿಗಳಿಂದ ಧರ್ಮ. ಅಂದಾಗಲೇ ಹರಿದು ಹೋಗುವುದು ಈ ಮಾನವನ ಕರ್ಮ. ನಾನೊಬ್ಬ ನ್ಯಾಯ ದೇವತೆಯ ಮಗ. 4 ಗೋಡೆಗಳ ಮಧ್ಯೆ ಕಣ್ಣಿಗೆ ಕಪ್ಪು ವಸ್ತ್ರವನ್ನು ಕಟ್ಟಿಕೊಂಡು ಕೈಯಲ್ಲಿ ತಕ್ಕಡಿಯನ್ನು ಹಿಡಿದು ನ್ಯಾಯ ಅನ್ಯಾಯಗಳನ್ನು ತೂಗುತ್ತಾ ಸತ್ಯವನ್ನು ಪರಿಶೋಧಿಸುವ ಅವರ ಲೆಕ್ಕಕ್ಕೆ ನಾನು ಕಾವಲುಗಾರ. ಅಂದರೆ ಕಾಕಿಯನ್ನು ತೊಟ್ಟು ಕರ್ತವ್ಯ ನಿಷ್ಠೆಯನ್ನು ಪರಿಪಾಲಿಸುವ ಇನ್ಸ್ಪೆಕ್ಟರ್ ದಿವಾಕರ್. ಹೊಸದಾಗಿ ಕಾಕಿಯ ಕವಚದ ಹುದ್ದೆಯನ್ನು ಪಡೆದು ಮೊದಲಿಗೆ ಈ ಊರಿಗೆ ಬಂದಿದ್ದೇನೆ. ಕಲ್ಲಿನ ಮರೆಯಲ್ಲಿ ನಡೆಯುವ ಕಳ್ಳ ವ್ಯಭಿಚಾರ, ಕೊಲೆ, ಸುಲಿಗೆಗಳಿಗೆ ಕಂಟಕ ತರುವುದೇ ನನ್ನ ಇಲ್ಲಿನ ಆದ್ಯ ಕರ್ತವ್ಯ. ನಿಮಗೆ ಯಾರಿಗೆ ಬರ್ಬಾರ್ದಂತ ನನ್ನ ಕಲ್ಲಳ್ಳಿ ಕಡೆಮನ ಹತ್ರ ಕೈ ಮುಗಿದು ಬರ್ಕೊಂತೀನ್ರಿ. ಆ ಸೌಕಾರ ಸಿಂಗಾರಪ್ಪನ ಹತ್ರ ಮಸ್ತಿಗಿರಿ ಮಾಡಕ್ ಹಚ್ಚಿ 10 ವರ್ಷ ಆಗ್ತಾ ಬಂತ. ವರ್ಷದಾಗ 1 ದಿನ ಎಷ್ಟು ಕೊಟ್ಟಿನ ನನ್ನ ಮಗ ನಡು ರಾತ್ರಿ ದಿನ ಬಂದು ಹಳೆ ಲೆಕ್ಕದ ಬುಕ್ಕ ತೆಗೆದು ನನ್ನ ತಲೆ ಕೆಡಿಸಿ ನಿತ್ತಿನ ಹಾಳು ಮಾತಾನಲ್ರಿ. ಅವ ಏನ್ ಮಾಡ್ಬೇಕಂತೀನ್ರಿ? ಆ ನಡು ರಾತ್ರಿ ಹೊತ್ತಿನಾಗ ಎಂತೆಂಥ ಕನಸು ಬೀಳ್ತಾವಂತೀನ್ರಿ. ಆ ಸುರಲೋಕನೇನ ಸುತ್ತೈತ ನಂಗೆ ಆಗ್ತೈತೆ. ಅಯ್ಯೋ, ಆ ಸುರಲೋಕದ ಸುಂದರಿಯರು ಹಾಡಿ ಆಟ ಕುಣಿಯೋದು, ಮಧ್ಯದಾಗ ನನ್ನ ಚಂಪಿ, ನನ್ನ ಬಂಗಾರದ ಚಿಟ್ಟಿ ಹಾಡಿ ಆಟ ಕುಣಿಯೋದಂತ ನೆನೆಸ್ಕೊಂಡ್ರ ತಟ್ಟುಕೊಳಕ್ಕಾಗಲ್ದ್ರಿ ನನಗ. ಅಂತ ಸುಂದರ ಟೈಮ್ದಾಗ ಆ ಮಗ ಸಾವುಕಾರ ಸಿಂಗರ
ಮಾರಪ್ಪ ಬಂದು ಕ್ಯಾಶ್ ಹೊಟ್ಟೆ ಬಿಡ್ತಾನಲ್ರಿ. ಏನ್ ಮಾಡ್ಬೇಕಂತೀನ್ರಿ? ಅವಾಗ ನಾನಂತೂ ಒಂದು ದಿಂಬು ತಬ್ಕೊಂಡು ಮುದ್ದಾಡ್ತಿನ ನೆಲಕ್ಕೆ ಬೀಳೋದೊಂದೇ ತಡ ಹೋಗ್ರಿ. ಎಲ್ಲ ಮೂಗು ಮೂಡಿ ಎಲ್ಲ ಏಕಾಗಿರ್ತೈತೆ. ಈಗ ನಾನು ಬಂದಿರೋದು ನಮ್ಮ ಹುಡುಗಿನ ನೋಡ್ಕೊಂಡು ಮಾತಾಡ್ಸ್ಕೊಂಡಂತ ಅಲ್ಲ. ಹಾಕಂದ್ರು ಹಾಕ್ತಾಳ, ಮಾರಾಕಂದ್ರು ಹಾಕ್ತಾಳ ಮಲ್ಲಿಗೆ ಹೂವನ. ನಂದು ವಶಿ ಹಾಕಲ್ಲ ಅಂದ್ರ ಹಾಕಾಕವಲ್ಲ ಅಂತ ನೋಡಿ ನನ್ನ ಪ್ರೀತಿನ ಇವಳ ಹೆಂಗ ಒಲಿಸ್ಕೋಬೇಕಂತ ಆಗೈತ್ ನೋಡ್ರಿ ನನಗ. ಅರೇ ರೇ 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 ಕನಸಿನ ನೆನಸಿನಾಗ ಬಂದಂದಂಗ್ ಬಂದ ಬಿಟ್ಟು ನೋಡ್ರಿ ನನ್ನ ಮೈಸೂರು ಮಲ್ಲಿಗೆ ಮಾರ ನನ್ನ ತುರುಕದ ಪ್ಲೀಸ್. ಚಲುವೆ ಚಲುವೆ ನನ್ನ ಕಣ್ಣೆ ಬಿಟ್ಟು ಇವಳಂದರೆ ಸಾಟಿ ಅಯ್ಯೋಗಿಲ್ಲ ಕಣ್ಣೆ ಸ್ವಾತಿ ಮುಟ್ಟು ಈ ಫಿಗರ್ ಎಲ್ಲೋ ನೋಡದಿಟ್ಟಲ್ಲ. ಚಿತ್ರದುರ್ಗದಲ್ಲಿ ಸುತ್ತಮುತ್ತಲೇ ಹುಡುಗಿ ನಿಂದು 16 ಗಿಡ್ಡಿ ಗಿಡ್ಡಿ ಜಂಪರ್ ಹೂ ಬೇಕೇನ್ರಿ? ಹೂವ ಮಲ್ಲಿಗೆ ಹೂವ, ಸಂಪಿಗೆ ಹೂವ, ಸಾವಂತಿಗೆ ಹೂವ ಎಲ್ಲ ಅದಾವ. ಯಾರಿಗ್ ಬೇಕು ದಡ ದಡ ಬರ್ರಿ. ಮೊಳ 2 ರೂಪಾಯಿ, ಮಾರ 6 ರೂಪಾಯಿ. ಗಮ 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 ಹೂ ಬರ್ರಿ ಬರ್ರಿ. ಇದೇನ್ರಿ ಮಸ್ತಲ್ಲ. ಸಾವುಕಾರ ಅಂಗಡಿಯಾಗ ಲೆಕ್ಕ ಬರೆಯೋದು ಬಿಟ್ಟು ಹಿಂಗ ನಡು ರೋಡಾಗ ಏನು ಸೆಟ್ರೋಗ ಬಂದಂಗ ನಿಂತಿರಲ್ಲ. ನಿಮ್ಗೆ ಮೈಸೂರು ದಸರಾದ ಲಾಟ್ರಿ ಗಿಟ್ರಿ ಹೊಡೆದಿದ್ದೇನೆ. ಇರ್ಲಿ ಫಸ್ಟ್ ಒಂದು ಡಬುಸ ಆಮೇಲೆ ಮುಂದೆ ನೋಡೋಣ. ಯಾಪೋ ಸ್ಯಾಪೋ ಕೋಡಿ ಹೋಗ್ ಅಂತ ಜಿತೇಂದ್ರ ಜಿತೇಂದ್ರ ಶ್ರೀದೇವಿ ಮಾಡೋಣ
ಆ ಸಿಂಗಾರಪ್ಪನ ಅಂಗಡಾಗ ಬೆಳಿಗ್ಗೆ ಅಂತ ಹಿಡಿದು ಸಂಜೆ ತನಕ ಲೆಕ್ಕದಾಳಿ ಹೊಳದು ಸಾಕಾಗೋಯ್ತೆ. ಅದಕ್ಕೆ ನಂದು ಸ್ನೇಹಿತರ ಹಳೆ ಅಂತ ಬಂದು ನೋಡಿ. ಹೌದೌದು, ನೀ ಹಿಂಗ ಹಾರಾಡಕತ್ತಿದ್ರ ಹಳ್ಳಕ್ ಬಿಡೋದಂತ ಗ್ಯಾರಂಟಿ ಐತಿ. ಅದೇನು ಹೇಳ್ಬೇಕು ಅಂತ ಬಂದಿಯಲ್ಲ, ಬೆಳಕ್ ಅಂತ ಹೇಳ್ಬಿಡ. ಹಿಂಗ ಕುಂಕನ ಸುತ್ತಿ ಮೈದಾನಕ್ ಬಂದ್ರ ನಂಗೆ ಇಷ್ಟನೇ ಆಗಂಗಿಲ್ಲ. ಏ ಚಂಪೆ, ಒಂದು ಹಳೇದು ಹುಡುಗ ಒಂದು ಹಳೇದು ಹುಡುಗಿ ಹತ್ರ ಏನಿರ್ತಕ್ಕದು ಏನಿರ್ತದೆ ಅದೇ ಪ್ರೀತಿ ಲೇ ಹಂಗೈತಿ ನಿನ್ನ ಮೈಯಾಗ ಅಂತೀನಿ. ಅಲ್ಲ ನಿನಗೆ ಏನಾರ ಥಂಡಿ ಗಿಂಡಿ ಹಿಡಿದಿದ್ರೆ ಹೇಳ, ಬೆಚ್ಚಗ್ ಮಾಡಿ ಕಳಿಸ್ತೀನಿ. ಬೆಚ್ಚಗಿಚ್ಚಗಿದ್ರೆ ಹೇಳ, ತಣ್ಣಗ್ ಮಾಡಿ ಕಳಿಸ್ತೀನಿ. ಅದು ಬಿಟ್ಟು ಪುರತಿಗಿರುತ್ತಿ ಅಂತಂದ್ರ ಸರಿ ಇರೋದಕ್ಕಿಲ್ಲ. ನಿನ್ನ ಮೈಯಾಗ ಅಂತೀನಿ. ಲೇ ಚಂಪೆ, ನೀ ಸಿಟ್ಟ ಆಗ್ಬಿಡಲಿ. ನಂದು ಡೈರೆಕ್ಟ್ ಹೇಳಿದ ಗಜಮಾನ. ನನಗೇನಂತ ಹೇಳ್ಬೇಕಂತ ಬಂದಂದ್ರ ಆ ಸಿಂಗಾರಪ್ಪ ಕುಂತಾಗ ಹೂವಿನ ವ್ಯಾಪಾರ ಮಾಡಿರಪ್ಪ ಗುಮಸ್ತಾರ. ಈಗ ನೀವು ಬಾಕಿ ಕೇಳಿದ್ರೆ ಹೆಂಗ ಅಂತೀನಿ. ನಾನು ಹೂವಿನ ವ್ಯಾಪಾರ ನೋಡಿದ್ರ ಪೂರಾ ಡಲ್. ಯಾಕಂತಂದ್ರ ಇಲ್ಲಿ ನೋಡ, ಇಲ್ಲಿ ಏನ್ ನೋಡಿಬೇಕು ಸಮಾಧಾನ. ಈ ಊರಾಗ ಹೆಣ್ಮಕ್ಳು ಓನೇ ಮಾಡ್ಸಂಗಿಲ್ಲ ಅಂತಾರ. ಅದಕ್ಕ ನಾನು ಹೂ ಪೂರಾ ಡಲ್ ಆಗಕ್ಕ ನಡೆಯಕತ್ತೈತಿ. ಈಗ ನಿನ್ ಬಾಕಿ ಕೊಡಕ ನನ್ನ ಹತ್ರ ರೊಕ್ಕ ಬೇರೆ ಇಲ್ಲ. ಏನ್ ಮಾಡೋಣ ಅಂತೀನಿ. ಲೇ ಚಂಪೆ, ನೀನ್ ಆ ಸಿಂಗಾರಪ್ಪ ಕುಂತಾಗ ನಾನು ಮಾಡಿರೋ ಸಾಲನ ಸುತ್ತ ಮಾಡಿ ಹಾಳಿ ಮುದ್ರಿಟ್ಕೊಂಡು ಬಿಟ್ಟಿದ್ದೀನಿ. ಇನ್ ಮ್ಯಾಲ ಆ ಸಿಂಗಾರಪ್ಪ ಸಾಲ ಕೊಟ್ಟು ಸುದ್ದಿನ ನೋಡ, ಅದನ್ನ ಹೇಳಕ್ ಬಂದೇಳಿ. ಅಂತೂ ಇಂತೂ ನನ್ನ ಸಾಲನ ನೀನು ಮಾಡಿ ಬಂದಿ ಅಂದಂಗಾತು. ಒಳ್ಳೆ ಕೆಲ್ಸನೇ ಮಾಡಿ ನೋಡ್ ಮತ್ ನೀನು. ಇನ್ನು ಮುಂದೆ ನನಗ ಸಾಲದ ಚಿಂತಿನಿ ಇರಂಗಿಲ್ಲ. ಸಾಲ ಅನ್ನೋ ತುಳ ಹೊಡೆದು ಹೋಗ್ಬಿಟ್ಟೈತಿ ನೋಡ್ ಮತ್ ನನಗ. ಲೇ ಚಂಪೆ, ಚಾಪೆ ಹೇಳು. ಯಾರ ಚಾಪೆ? ಲೇ ಚಂಪೆ, ನಿನ್ನ ಸಾಲ ತೂಸರ್ ಏನಾನ ಒಂದು ಹಾಡು ಹೇಳಿ ಒಂದು ಋಣ ತೀರ್ಸ್ಕ. ಮತ್ತೆ ಇನ್ನೊಂದು ದುರ್ಗದ ಪೀಸ ನೀ ಬಾಳ ನಾಯ್ಸ, ನಾಟಕದ ಹುಡುಗರು ಕೊಡ್ತಾರೆ ಕಿಸ್ಸ. ಚಲುವಿನ ಚಿತ್ತಾರ ನಾವು ಹೋಗೋಡು ಎತ್ತರ, ಚಲುವಿನ ಚಿತ್ತಾರ ನಾವು ಹೋಗೋಡು ಎತ್ತರ. ಚಲುವಿನ ಚಿತ್ತಾರ ನಾವು ಹೋಗೋಣ ಎತ್ತರ, ಚಲುವಿನ ಚಿತ್ತಾರ ನಾವು ಹೋಗೋಣ ಎತ್ತರ.
ಅಲ್ಗೊಳಗ ಯಾರಿಂದ ಮಾಮ ಮಾಮ ಅಲ್ಗೊಳಗ ನಿಂತು ಕೈಯಲ್ಲಿ ಮಾಡು ಅಲ್ಗೊಳಗ ಯಾರಿಂದ ಮಾಮ ಮಾಮ ಹುಡುಕಾಟ ಹೋರಿ ಮನಗಂಡ ಚೋರಿ ಹುಡುಕಾಟ ಹೋರಿ ಮನಗಂಡ ಚೋರಿ ಜಾತ್ರೆಗೆ ಬಾವಳಿಗೆ ಕೊಡುತ್ತೇನೆ ಚಲುವಿನ ಚಿತ್ತ ಯಾರ್ರಿ ಗುಮಸ್ತಾರ ಅಂದಂಗ ನಮ್ಮ ಖಾತಿನ ಎದ್ರಾಗ ಬರ್ತಿಟ್ಟಿರ ಅಂತೀನಿ ಲೇ ಚಂಪೆ ಹೇಳಪ್ಪ. ಅದನ್ನ ಯಾಕೆ ಕೇಳ್ತಿಲೆ? ಒಂದು ದೊಡ್ಡ ಮೋಟ್ ಪೆನ್ ಐತೆ ದೊಡ್ಡದು ಅದ್ರಾಗ ಬರೀ ನೋಡ್ಲಿ ನಿನ್ ಲೆಕ್ಕನ ಏ ನಿನ್ನವನ ನಾ ಕೇಳಿದ್ದು ನೀನು ದೊಡ್ಡ ಬುಕ್ಕಲ್ ಬಡ್ದಿಯ ಇಲ್ಲ ಚಿಕ್ಕ ಬುಕ್ಕಲ್ ಬಡ್ದಿಯ ಅಂತ ಅದನ್ನ ಬಿಟ್ಟು ನಂದು ಮೋಟದ ಪೆನ್ ಐತಿ ಅದ್ರಾಗ ಬರ್ದೀನಿ ಅಂದ್ರ ನಾನ್ ಏನ್ ಮಾಡನ್ನ ನಿನ್ನ ಪೆನ್ನಿನ ಸುದ್ದಿ ತಗೊಂಡ್ ನಾ ಏನ್ ಮಾಡ್ಲಿ ಅಂತೀನಿ ಎದ್ರಾಗ ಬರ್ದೀಯ ಅಟ್ ಹೇಳ ಒಂದೇ ಇದ್ರಾಗ ಎರಡು ಎಗರ್ಬಿಟ್ಟಿದೀನಿ ನಾವು ಲೇ ಚಂಪೆ ಮೊದ್ಲ ಸಿಂಗಾರಪ್ಪನ ಕಣ್ಣು ಅದಾವ ಒಂದ್ ಕಡೆ ನೋಡಿದ್ರೆ ಇನ್ನೊಂದ್ ಕಡೆ ಕಾಣದೇ ಇಲ್ಲ ಅವನ ಹತ್ರ ಒಂದ್ ದೊಡ್ಡ ಪೆನ್ ಐತೆ ಅವಂದು ಅದ್ರಾಗ ತುಂಬಾ ಮಸಿ ಇದ್ರ ಅದನ್ನ ನಾವು ಖರ್ಚು ಮಾಡವಲ್ಲ ಮತ್ತ ನೀನ್ ಮಾಡ್ತಿ ಅವನ ಹೆಂಡತಿಗೆ ಮಾಡಿದ್ರು ಯವ್ವ ಅವನ ಮಗಳಿಗೆ ಮಾಡಿದ್ರು ನನ್ನ ಕರ್ದು ಮಾಡೋ ಗುಮಸ್ತ ಅಂತಾನ ಏನ್ ಖರ್ಚಾಗಿರೋ ಲೆಕ್ಕನ ಹಂಗೆ ಮತ್ತೆ ನಾ ಬೇರೆ ಏನೋ ಮಾಡಿದ್ದೆ ನೋಡು ಮತ್ತೆ ಅವನ ಮನೆ ಹೆಣ್ಮಕ್ಳದು ಸಂಜೆಲಿ ಮುಂಜಾನೆ ಮಾಡಿ 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 ಯಪ್ಪ ಎಲ್ಲೋ ಸ್ವಲ್ಪ ಹೌದು ಹೋಗಿ ಎಷ್ಟು ಕಡಿಮೆ ಮಾಡ್ದಂಗ ಐತ್ ನೋಡ ನಿನ್ನ ಪೆನ್ನ ಹೆಚ್ಚು ಕಡಿಮೆ ಆಗ್ಲೇಬೇಕು ಮಾಡಿದ್ದು ಮಾಡಿದ್ರೆ ಇನ್ನೇನಿರ್ತತಿ ಅಂದಂಗ ಅದ ಮುಂದಿನ ತುದಿನ ಮುರಿದೋಗ್ತಿರ್ತತಿ ಅಂದಂಗ ಆನಿ ವ್ಯವಹಾರನ ನಿನ್ನ ಸಣ್ಣ ಕಟ್ಟಿಗೆ ಬರ್ತೀನಿ ನೋಡ್ಕೆ ಬೇಸ್ ತಗೋದ ಹೌದೇನ್ರಿ ಗುಮಸ್ತರ ಸಣ್ಣ ಖಾತೆ ಆಗ್ಬಾರ್ದು ಬರೀ ಚಲೋ ಕೆಲಸ ಮಾಡಿರ್ ಬಿಡ್ರಿ ಮತ್ತೆ ಏ ಚಂಪೆ ಅಂದಂಗ ನನಗೆ ಗೊತ್ತಾತ್ ನಾನು ಬರ್ತೀನಿ ನಮ್ ಸಿಂಗಾರಪ್ಪ ಸಾವುಕಾರ ಕಾಯ್ತಿರ್ತಾನ ಕಾಯಕಚ್ಚನ ಎಲ್ಲಿ ಬೋಬಿಗೆ ತಾರಕಚ್ಚನ ಸೊಳ ಮಗ ಏನ್ ಮಾಡೋದು ಕಟ್ಟಿ ಮಾಮ ಅದು ಹೋಗಿರ್ಲಿ ಹಾ ಹೋಗ್ ಒಳ್ಳೇದಾಗ್ಲಿ ನಿನಗೆ ಅಂತೂ ಗುಮಸ್ತ ಹಿಂಗ್ ಹೋದ ಸಾವುಕಾರ ಹಿಂಗ್ ಬರಕತ್ತನ ಬರ್ಲಿ ನಿವಾಳ್ಸು ಊರಾಗಿರೋ ಮಂದಿದೆಲ್ಲ ನಿವಾಳ್ಸು ಅವ್ನು ಊರ್ ಬಿಟ್ಟೋಗ್ಯಾನ ನೋಡ್ರಿ ಅಪ್ಪ ಏಳು ಹಳ್ಯಾಗ ಸಾಲ ಕೊಟ್ಟು ಅದು ಬಡ್ಡಿ ಜೊತೆಗೆ ಚಕ್ರ ಬಡ್ಡಿ ಸೇರ್ಸಿ ದೊಡ್ಡ ಸಾವುಕಾರ ಸಿಂಗಾರಪ್ಪ ಅಂದ್ರೆ ನಾನಾರೇ ಅಲ್ಲ ರೀ ನಾನು ಮಾರಕ್ಕೆ ಜಮ್ಮಿದ ಬಾಕಿ ವಸೀಲಿ ಲೆಕ್ಕ ಇತ್ತು ಕೇಳೋಣ ಅನ್ನೋದ್ರಾಗ ಆ ಮಗ ಸುಬ್ಬಯ್ಯ ಕಣ್ಣು ಮಂದನೇ ಇಲ್ಲ ನೋಡ್ರಿ ಹೊರಗಿದ್ದಿ ಚಂಪೆ ಅದಳಲ್ರಿ ಊರಾಗ ನಿನಗಂತ ಹೇಳ್ಬೇಕು ಏನ್ ಸಲ ಅಂತ ಹೇಳಲ್ಲ ಏನಾರ ಮಾಡಿ ಆ ಕಾಯಿ ತಿನ್ಬೇಕಂದ್ರೆ ಕೈಗೆ ಸಿಗೋದಾದ್ರೆ ಕಟದ್ ಬಗ್ರಿ ಇದ್ದಂಗ ಅದರಿ ಕಟದ್ ಬಗ್ರಿ ಇದ್ದಂಗ ಏನ್ರಿ ಸಾವುಕಾರ್ರ ಯಾರಿಗೂ ಬರೀ ವರ್ಣನೆ ಮಾಡಕತ್ತಿರಲ್ಲ ಯಾರಿಗೆ ಅಂತೀನಿ ನೀನೇನಾ ನಾನೇ ಅಬ್ಬಾ ಈ ನೋಡ್ದಾಗ ನನಗೆ ಮೂಲಿ ಆತ್ ನೋಡ ಮತ್ತೇನಾರ ಆಗಿತ್ತು ನಿನ್ನ ದೇಹದ ಆರೋಗ್ಯ ಈಗ ಹೆಂಗೈತಿ ಹಂಗ ನನಗೇನಾಗೈತ್ರಿ ಗುಂಡ್ ಕಾಲಿದ್ದಂಗ ಅದೀನಿ ಆದ್ರೂ ನಂಗೆ ಒಂದು ಡೌಟ್ ನಿಮ್ದು ಏನ ಲೆಕ್ಕಾಚಾರ ಇದ್ರ ಗುಮಸ್ತನ್ ಕಳ್ಸಿದ್ರ ಸಾಕು ಎಲ್ಲ ವಸೂಲಿ ಮಾಡ್ಕೊಂಡ್ ಬರ್ತಾನ ಅದನ್ನ ಬಿಟ್ಟು ನೀವ ಹಾದಿ ಸಂದಿ ಗೊಂದಿ ಅಂತ ತಿರ್ಗಾಕ್ ಹೋಗಿ ಯಾವ ಚರಂಡಿಗೆ ಎಲ್ಲ ಬಿದ್ದು ಮೂಗು ಮುತ್ತಿ ಒಂದ್ ಮಾಡ್ಕೊಂತೀರಾ ಅಂತ ನನಗ ಡೌಟ್ ಆಗತೈತಿ ನೋಡ್ರಿ
ಬೇ 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 ಚಪ್ಪಿ ನಾನು ಅಣಕ್ ಮಾಡಕತ್ತಿ ಅಲ್ಲ ಅಲ್ಲ ನನಗೇನಂತ ವಯಸ್ಸಾಗಿರೋದು ಪಾಪ ಅಂದ್ರೆ ಒಂದು 50ರಿಂದ 60 ವರ್ಷ ಆಗಿರ್ಬೇಕು. ಸರಿಯಾಗ ಕಣ್ಬಿಟ್ಟು ನೋಡ ಆನಂದ ಮರಯ್ಯ ನೋಡೋ ಅಂತ ತೋರ್ಸಕತ್ತಿಯಲ್ಲಿ ಸರಿಯಾಗ ನೋಡಕತ್ತೀನಿ ಬಿಡ್ರಿ. ಆದ್ರೂ ನೀವೀಗ ಸೆಟ್ ಕಂಡು ನಿಂತಿರೋದು ನಾನು ನೋಡ್ತಿರೋದ ಇದ ಮೊದ್ಲು ಸಲಿ. ಅಂದಂಗ ನಿಮಗೆ ಏನಾರ ಸೆಟ್ ಕಿಟ್ಕೊಂಡು ಹೋಗೋ ರೋಗ ಈಗ ಹತ್ತೈತೇನ್ರಿ ಅಂತೀನಿ. ಯಾವಾಗ ಸೆಟ್ಕೊಂಡ ಆಗಿರ್ತಿರಲ್ಲ ಅಂತ ರೋಗ ಏನಾದ್ರೂ ಐತೇನ್ರಿ ಮತ್ತೆ? ಯಾವ 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 ಸರಿಯಾಗ ಕಣ್ಬಿಟ್ಟು ನೋಡ ನನ್ನ ದೇಹದ ಕೆಮ್ಮತ್ತ ಎಲ್ಲೈತಿ ಮಾಂಸನೇ ಇಲ್ಲ ಮರಯ್ಯ, ಬರೀ ಮೂಳೆನೇ ಅದಾವ. ಹೋಗಲ್ಲ ಒಂದು ಮೂಲೆ ಚಳಿ. ಯಾಕಂದ್ರೆ ಚಳಿಗಾಲ ಅರೇ ದುಡ್ಗೆರೆ ನನ್ನ ಕಣ್ಣಿಗೆ ಬಿದ್ರ ನಮ್ದು ಸಮಾಧಾನ ಕುಳ್ಕೊಂಡ್ರೋದು ಸಲೀಜ ಚಟದ ಎಂತೈತೆ ಯವ್ವ ಅದ ನಮ್ ದೇಹ ಬಿಡಿಸೋಗಲ್ಲ ನಮೂನೆ ಪ್ರೇಮ ರೋಗ. ಅಂದ್ರ ನಿಮಗ ಪ್ರೇಮ ರೋಗ? ಆ ಪ್ರೇಮ ರೋಗದ ಗಾಳಿ ನನ್ನ ಮೇಲೆ ಬೀಸಕತ್ತೈತಿ ಏನ್ರಿ? ಬರೀ ಒಂಬತ್ತ ಕಲ್ಲಳ್ಳಿ ಊರ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ.
ಈಗ ಸಮಾಧಾನ ಮಾಡ್ಕೋಬೇಕು. ಪ್ರೇಮ ರೋಗ ಹಂಗಾದ್ರ ಈ ಪ್ರೇಮದ ಗಾಳಿ ನನ್ನ ಮೇಲೆ ಬೀಸಂಗೈತಿ ಏನಂಗಾತ ಲೇ ಸಾವುಕಾರ ಹೆಂಗೈತಿ ನಿನ್ನ ಮೈಯಾಗ ಅಂತೀನಿ. ಭಯಕ್ ಹೋಗ್ಬೇಡ, ಏನೋ ತಮಾಷೆ ಮಾಡ್ದೆ ಅನ್ನಂಗ ಇದ್ಕೊಂಡ ಹೂವ ಮಾರ್ಕೊಂಡ ಒಂಡೋನಾಗ ಆಗತ್ತೆ ನಿನ್ನ ಸವಾರಿ. ನಿನ್ನ ಬುಟ್ಟಾಗಿರೋ ಹೂವು ಬಲು 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 ಚಂದದ ನೋಡ. ಏ ಚಪ್ಪಿ, ನಾನು ಒಗಟು ಹಾಕ್ತೀನಿ, ನಾವು ಒಗಟು ಬಿಡ್ಸ ತಾಕತ್ತೈತೆ ನಾ ನಿನಗೆ. ನೀನೇನಾರೋ ಒಗಟು ಬಿಡಿಸಿದ್ರ ನಿನ್ನ ಮಾಡಿರೋ ಬಾಕಿ ಸುತ್ತ ಆದಾಗ ಜೊತೆಗೆ ನಿನ್ನ ಪೂರ ಬಿಟ್ಟಿ ಹೂವು ಈಗ ನಾನೇ ಕೊಡ್ಕೊಂತೀನಿ. ಸಾಕತ್ತೈತೆ ನಾನು ಒಗಟಿಗೆ ಉತ್ತರ ಹೇಳಕ. ಈ ಸಾವುಕಾರ ಒಗಟು ಬಿಡ್ಸೋದ್ರಾಗ ನಾ ಎತ್ತಿದ ಕೈಯದೀನಿ. ಹಂಗಾರ ನಿಮ್ ಒಗಟು ಏನಂತ ಹೇಳ್ಬೇಕು. ಹೇಳದ ಮೇಲೆ ಆ ಒಗಟು ಏನಾರ ನಾ ಬಿಡ್ಸೀನಿ ಅಂತಂದ್ರ ನನ್ನ ಪುಟ್ಟಾಗಿರೋ ಹೂವು ಎಲ್ಲ ನೀ ತಗೋಬೇಕು. ಇಲ್ಲ ಅಂತಂದ್ರ ಐತಲ್ಲ ಕೆಳಗ ಅದ ಹೋಗ್ಬಿಡ್ತತಿ ಸರ್. ಮತ್ತೆ ನೋಡ್ ಚಪ್ಪಿ, ನಮ್ಮೂರ್ ಬೆನ್ ಕಟ್ಟಿ ಊರ್ ಮಂದಿ ನೋಡಿ ಹೂವ ಮಾರ್ಕೊಂತ ಕುಂತಿದ್ದಂತ ತಿಳ್ಕೊ. ಈಗ ಅದ ಸಮಯಕ್ಕ ಈ ಸಾವುಕಾರ ಸಿಗರಪ್ಪ ಕುರಿಯಾಗಿದ್ದ ಬಂದ ಒಳಗ ಇಳಿಕೆ ನೋಡಿ ಬಲು ಬಲು ಚಂದ ಐತಿ. ನಮ್ದಕ್ಕೆ ಬೇಕು ನಿಮ್ದು ಮಾಲು ಎಷ್ಟು ರೇಟ್ ಅಂತ ಕೇಳ್ತಾನಂತ ಇಟ್ಕೋ. ಹೆಂಗೈತಿ ನಿಮ್ಮ ಮೈಯಾಗ ಅಂತೀನಿ. ಅದೇನದು ಬಂದು ಇಣಿಕಿ ನೋಡಿ ರೇಟ್ ಕೇಳೋದು. ನಿಮ್ಮದು ರೇಟ್ ಕೇಳದಂದ್ರ ನಿಮ್ಮ ಬಿಟ್ಟಗಿನ ಮಾರ್ ಮಲಗಿ ಹೆಂಗೆ ಅಂತ ಕೇಳಿದ. ನಾ ಬೇರೆ ಏನೋ ಕೇಳಕತ್ತೆ ಅಂತ ಮಾಡಿದ್ದು. ಹೋಗ್ಲಿ ಹೇಳ ಮುಂದೆ. ಒಗಟು ಏನೋ ಒಂದ್ ಚೂರ ಐತ್ ಕೇಳ. ಮತ್ತೆ ನಾನು ಬಂದು ಮಾರು ಮಲಿಗೆ ಎಷ್ಟು ಅಂತ ಕೇಳಿದಾಗ ಅದೇ ಸಮಯಕ್ಕ ಲೆಕ್ಕ ನಾವ ನೋಡಿ ಅಲ್ಲ ಯಾವ ಚಂಪಿ ನಮ್ಮ ಎಮ್ಮೆಯಾರ ಕಂಡಿರ್ತೇನವ ಅಂತ ಕೇಳ್ತಾಳಂತ ಇಟ್ಕೋ. ಇಟ್ಕೊಂಡೆ. ಈಗ ನೀನು ಹೇಳ್ಬೇಕಾಗಿರೋ ಉತ್ತರ ನನ್ನ ಮಾರು ಮಲ್ಲಿಗೆ ಒಂದು ರೇಟ್ ಇದ ಆ ಮದ್ಗೆ ಕೇಳಿದ್ರೆ ಎಮ್ಮೆ ಸುದ್ದಿಗೂ ಒಂದೇ ರೀತಿ ಉತ್ತರ ನೋಡತ್ತ. ಹೌದೇನ್ರಿ ಇಟ್ಟ ಏನ್ರಿ ಸಾವುಕಾರ ನಾ ಬೇರೆ ಏನೋ ಹೋಗ್ಬಿಟ್ಟು ಹೇಳ್ತೀರಂತಂದಿದ್ದ ಆತು ಬಿಡ್ರಿ. ಈಗ ನೀವ್ ಹೇಳ್ದಂಗ ನಾನು ಹೂವ ಮಾರಕ್ ಹತ್ತೀನಿ ಬಸ್ ಸ್ಟ್ಯಾಂಡ್ನಾಗ. ನೀವು ಅಲ್ಲಿ ಬಂದ್ಬಿಟ್ಟು ನಿನ್ನ ಮಲ್ಲಿಗೆ ಮಾರಿನ ರೇಟ್ ಎಷ್ಟು ಅಂತ ನೀವ್ ಕೇಳ್ತೀರ. ಅದೇ ಟೈಮಾಗ ರಂಗವ್ವನ ಮಂಗವ್ವ ಅಂದ್ರಲ್ಲ ಆ ಯವ್ವ ಬರ್ತಾಳ. ಬಂದ್ಬಿಟ್ಟು ನಾನು ಎಮ್ಮಿ ಎಲ್ಲಾರ ನೋಡಿ ಏನವ್ವ ಚಂಪಿ ಅಂತ ಕೇಳ್ತಾಳ. ನಾನ್ ಅದಕ್ಕೆ ಏನಂತ ಉತ್ತರ ಕೊಡ್ತೀನಿ ಏನ್ರಿ, ನಾ ಎಲ್ಲೂ ಕಾಣೆ ಅಂತೀನಿ. ಮತ್ತೆ ಹೌದಾ ಏ ಚಂಪಿ, ನಾನು ಹುಡ್ಕಂದ ಪಾಪ ಮುದುಕಿ ಹುಡ್ಕೊಂದು ಎಮ್ಮೆ ಹಳ್ಳಗಿಳಕ್ಕೆ ಎಲ್ಲಿ ಹೋತೋ ಏನೋ. ನಾನು ಹುಡ್ಕೊಂದ ಕ್ಯಾನ್ಸರ್ ನೋಡ್ತಕ್ ಹೋಗಿನ್ ಬಾಲ್ಯ ಬಾಬಾ ಕ್ಯಾನ್ಸರ್ ಹಾಕಿ ನನ್ ಮಿಸ್ಕಾಯ ತಿನ್ಬೇಕಲ್ಲ ನೀನು ಕ್ಯಾನ್ಸರ್ ಮಿಸ್ಕಾಯ ಈಚಿಗೆ ಒಂದ್ ಹಾಕಿದಂದ್ರ ಮಿಸ್ಕಾಯ ಬೇರೆ ತೊಳ್ಕೊಂಡು ಮಾಡ್ತಾರ ಹೋಗ್ಲಿ ಮುಂದೆ ಕೇಳ. ನಾನ್ ಮೆಣಸಿನ್ಕಾಯಿ ಈಚ್ಕಿ ಈಚ್ಕಿ ಎಲ್ಲ ಖಾರ ಮಾಡ್ಕೊಂಡ್ರ ತಿನ್ನಂದ್ರ ನಿದ್ರು ಕೊಡಕ್ ಮನಸ್ಸ ಇರೋದಲ್ಲ. ಬ್ಯಾಡ ಬಿಡೋ ಮಾರಯ್ಯ, ನಾ ತಿನ್ನೋದು ಬೇಡ ನಿನ್ನಂತ ಮೈ ನನಗ ಬಾಡುವ ಬೇಡ. ಹೊಟ್ಟಗಾಯ ಮುಂದೆ ತಿಂದು ತಿಂದ ನೀ ಹಿಂಗದಿಯ ಮನೆ ತಿಂದಿದ್ರೆ ಒಂದ್ ಈಟರ ಕಂಡ ಇರೋದು. ರೀ ನಿಲ್ರಿ, ಹಂಗ ಹೊಂಟ್ರಿ ಹೆಂಗ ಅಂತೀನಿ. ನಾನು ಹೂ ತಗೊಂತೀನಿ ಅಂತ ಹೇಳಿರಿಲ್ಲ, ನೀವು ಹೋಗ್ಬಿಟ್ಟು ನಾ ಬಿಡಿಸ್ತೀನಿ. ಈಗ ನಾನು ಪುಟ್ಟಿಯಾಗಿರೋ ಹೂವಲ್ಲ ನೀ ತಗೋಬೇಕು. ಇಲ್ಲ ಅಂತಂದ್ರೆ ನಿನ್ನ ಕಂಚಿ ಇಲ್ಲೇ ಬಿಚ್ಚಿ ಬಿಡ್ತೀನಿ ಸರ್. ಏ ಚಂಪಿ ಹಂಗ ಮಾತ್ರ ಮಾಡಕ್ ಹೋಗಲ್ಲ. ಯಾಕಂದ್ರೆ ಕಚ್ಚಿ ಬಹಳ ಮುಖ್ಯ ನಮಗ. ಆಮೇಲೆ ನಿನಗೆ ಪಜಿತ್ ನೋಡು. ಅದಕ್ಕ ಹೇಳೋದು ಹೆಣ್ಣು ಮಕ್ಳಿಗೆ ಬಾರಿ ಇಷ್ಟ ಹಂಗದಾರಂತ. ನಮಗೇನು ಪಜಿತಿ ಇಲ್ಲ. ನೀನ್ ಇನ್ನೇನು ಪುಟ್ಟಿಯಾಗಿರೋ ಹೂವ ತಗೊಂತೀಯೋ ಇಲ್ಲಿ ಯಾರು ಮೊದ್ಲು. ಲೇ ಚಂಪಿ ಎತ್ತ ಬೇಡ ನೋಡಾಕ ಕಲ್ಲಳ್ಳಿರಿ ಏನ್ ನೋಡ್ತಾರ ಬಿಡು, ಕುತ್ಕೊಂಡ್ ನಾವ್ ಮಾತಾಡೋದ್ ನೋಡ್ತಾರ. ಅದಕ್ಕ ಹೇಳದ ಹೆಣ್ಮಕ್ಳು ಭಾರಿ ತಾಕತ್ ಐತಿ ಅಂತ. ಹೌದು ಬಿಡಲ್ಲ ಚಂಪಿ, ನಿಮ್ಮ ಲ್ಯಾಂಗ್ಗೋಸ್ಕರ ಇಡೀ ಪ್ರಪಂಚನ ಓಡಾಡಕತ್ತೈತೆ. ಆದ್ರೆ ನಮ್ ಬೆಟ್ಟದ ಊರಿಗಳು ಅದಾವಲ್ಲ, ಬೆಟ್ಟದ ಊರಿಗಳು ಏನಿದೆ ಡೈರೆಕ್ಟ್ ಗದ ಮಾಡಿ ಸಮಾಧಾನ
ನೀನ್ ಬಿಡಿ ಸುತ್ತೋದು ಬೇಡ ಅಂತ ಹೇಳಿ ನನ್ನ ಪೂರಾ ಬಿಟ್ಟಿವು. ಈಗ ನಾನೇ ಕೊಂಡ್ಕೊಂತೀನಿ ಆ ಉಪಕಾರಕ್ಕ. ಕಲಪಣ ಬಳ್ಳಿ ಕೋರಿ ಬಂದಿನಿ ಹಾರಿ ಹುಬ್ಬಳ್ಳಿ ಕೋರಿ ಬಂದಿನಿ ಹಾರಿ ಬೆಡನಿ ಮಾರಿ ಹುಡುಗಿ ಬೆಡನಿ ಮಾರಿ ನಿನಗಾಲೆ ಮನಸಾಗಿ ಬಂದಿನಿ ಹವ್ವಾರಿ ನಿನಗಾಲೆ ಮನಸಾಗಿ ಬಂದಿನಿ ಹವ್ವಾರಿ ಮುಚ್ಚಿಬಿಸಿ ಬೇಡ ನನ್ನ ಮೂರು ಈ ಹುಡುಗಿ ಏನಪ್ಪ ಕಡ್ಡಿ ಮಾಮ ಎಲ್ಲಿ ಅಲ್ಲ ಚುಟು ಬಂದೈತೆ ಹುಡುಗಿ ಚೂರು ಚೂರು ಬಂದೈತೆ ಚುಟು ಬಂದೈತೆ ಹುಡುಗಿ ಚೂರು ಚೂರು ಬಂದೈತೆ ಏನ ಸೋಟು ಸೋಟು ಎಲ್ಲ ಹಾಕಂತ छोटू छोटू लंबाई
ಮದಿಸಿದ ಮದ್ದೋನೆಯ ಸೊಕ್ಕನ್ನು ನಿಗ್ಗರಿಸುವ ಧೈರ್ಯಶಾಲಿ ಕೆರಳಿದ ಸಿಂಹ. ದಟ್ಟಡವಿಯಲ್ಲಿ ಕಂಗಾಲಾಗಿ ಕಂಗೆಟ್ಟು ಓಡುವ ಸಾಧು ಜಿಂಕೆಗೆ ಕೊಂಚಾಕಿ ಬೇಟೆ ಆಡುವ ಸಾಧೆ ಎತ್ತೋಲೆ. ಆಗರ ಆವು ಮುಂಗುಸಿಗೆ ಎದರುವಂತೆ ಆನೆ ಸಿಂಹಕ್ಕೆ ಎದರುವಂತೆ ಜಿಂಕೆ ಹುಲಿಗೆದರಿ ಓಡುವಂತೆ ಸುತ್ತೇಳು ಹಳ್ಳಿಯ ಜನರು ತರತರದ ನಡುಗುವರು ಈ ನನ್ನ ಆರ್ಭಟವನ್ನು ಕಂಡು. ಕಾಡುವ ವೈರಿಗೆ ವಿಷವನ್ನೇ ಕಕ್ಕುವ ಕಾಳ ಸರ್ಪ ಈ ರಾಜಾರಾಮ್ ದೊಡೆಯ. ತೋಟದ ಮನೆ ಕಡೆ ಹೋಗಿದ್ದೆ. ನಮ್ಮವ್ರ ಆಳೆಲ್ಲ ವಿಶ್ರಾಂತಿ ಇಲ್ಲದೆ ಬೆವರು ಸುರಿಸಿ ಕಾಯಕ ಮಾಡಕತ್ತರ ಬುದ್ಧಿ. ಯಾವುದೇ ಒಬ್ಬ ಆಳು ಕೈಲಾಗದೆ ಕಣ್ಣು ತಪ್ಪಿಸಿ ಮರೆ ಆದರೆ ಅಂತವರನ್ನು ಎಳೆ ತಂದು ಕೈ ಕಾಲು ಕಟ್ಟಿ ಸುಂಡೆ ಬರುವಂತೆ ದಂಡಿಸುವುದೇ ನನ್ನ ಶಾಸನ. ಅಂದಾಗ ಅದನ್ನರಿತ ಆಳುಗಳೆಲ್ಲ ತಲೆ ಬಾಗಿ ಕೆಲಸ ಮಾಡುತ್ತಲೇ ಇರಬೇಕು ನನ್ನ ಜಮೀನಿನಲ್ಲೇ. ಓಹೋ, ಅಳಿಯಂದಿರು ಬರಬೇಕು, ಬನ್ನಿ ಚೆಲುವರಾಜ್. ನಿನ್ನ ಭಾವನಿಗೂ ಕೊಡಮ್ಮ. ಭಾವ ತೆಗೆದುಕೊಳ್ಳಿ ಚಾವನ್ನು.
ಅವುಗಳು ನಮಗೆ ಸರಿಸಮಾನವಾಗಿ ತಿಂದುಂಡರೆ ಅದರ ರುಚಿ ನೆತ್ತಿಗೇರಿ ನಮ್ಮ ಯೋಗ್ಯತೆಯನ್ನೇ ಕಬಳಿಸಲು ಹೊಂಚು ಹಾಕುವರು ಈ ಜನರು. ನನ್ನೆದುರು ಹಿಂದೆ ಕೊನೆ, ನನ್ನೆದುರಿನಲ್ಲಿ ಈ ಕೂಲಿಯವನಿಗೆ ನನ್ನಂತೆ ಯಾವ ಉಪಚಾರವನ್ನು ಮಾಡಬಾರದು. ಅಣ್ಣ, ಸಾಕು ಮಾಡು ನಿನ್ನ ಹವಿಕೆತನ ಮಾತನ್ನು. ನಿನ್ನ ಬಡ ಜೀತದಿಂದಲಾಗಿ ನಾವೆಂದು ಬಂಗಾರವನ್ನು ಕಂಡಿದ್ದು ಕೈಯಲ್ಲಿ ತುತ್ತನ್ನು ಹಿಡಿದು ತಿನ್ನುತ್ತಿರುವಾಗ ಅದನ್ನು ಕಸಿದುಕೊಂಡರೆ ಅದರ ಕರುಳಿನ ಕಿಚ್ಚು ನಮ್ಮನ್ನು ಕಚ್ಚದೆ ಬಿಡುವುದಿಲ್ಲ ಅಣ್ಣ. ಇಂತಹ ಮಾಯಕ ಅನಾಥವರಿಗೆ ಅಪಮಾನ ಮಾಡುವುದು ಸರಿಯಲ್ಲ. ನೋಡು ಕಾಳಿಂಗ, ನನ್ನ ಅಣ್ಣನ ಪರವಾಗಿ ನಾ ಕೈ ಮುಗಿದು ಕ್ಷಮೆಯನ್ನು ಕೇಳುತ್ತೇನೆ. ನೋಡು, ಆ ಮೂಲೆಯಲ್ಲಿರುವ ಸಾಮಾನನ್ನು ಕೆಳಗೆ ಸರಿಯಾಗಿ ಜೋಡಿಸಿ ಊಟ ಮಾಡಿಕೊಂಡು ಮತ್ತೆ ಜಮೀನ್ ಕಡೆ ಹೋಗು. ಸುನೀತಮ್ಮ, ಹೋಗಲಿ ಬಿಡಿ. ಈ ಅಲ್ಪ ಘಟನೆ ದೊಡ್ಡದು ನೋಡೋದು. ಏಕೆಂದರೆ ನಮ್ಮಂತ ಕಡು ಬಡವರು ಎಲ್ಲಿರ್ಬೇಕೋ ಅಲ್ಲಿದ್ದನ್ನೇ ಚಿಂತ. ಅಣ್ಣ, ನಾನಿನ್ನು ಕಾಲೇಜಿಗೆ ಹೋಗಿ ಬರುತ್ತೇನೆ. ಸುನೀತಾ, ಹೋಗು. ನಿನಗಿನ್ನೂ ಈ ಕಲಿಗಾಲದಲ್ಲಿ ಬದುಕುವ ರೀತಿ ನೀತಿ ಅರ್ಥ ಮಾಡಿಕೊಂಡಿಲ್ಲ. ಕಾಲ ಕಳೆದಂತೆ ತಾನಾಗಿಯೇ ತಿಳಿದುಕೊಳ್ಳುವೆ. ನನಗೆ ಸ್ವಲ್ಪ ಕೆಲಸವಿದೆ, ಹೊರಗೆ ಹೋಗಿ ಬರುತ್ತೇನೆ. ಚೆಲುವರಾಜ್, ಸುನೀತಾ ತಮ್ಮನ್ನು ಊಟಕ್ಕೆ ಕರೆಯುವುದು ಮರೆತಿರಬೇಕು. ತಾವೇ ಬಡಿಸಿಕೊಂಡು ಊಟ ಮಾಡಿಕೊಂಡು ಹೋಗಿರಿ. ತಲೆಯವರಿಗೆ ನಮಸ್ಕಾರ. ಓಹೋ ರಾಮಚಂದ್ರ, ಎಷ್ಟೋ ದಿನಗಳ ನಂತರ ಈ ನನ್ನ ಮನೆಗೆ ಭೇಟಿ. ಹಸುವೆಯಿಂದ ತಿರುಗುತ್ತಾ ಬೇಡಿ ತಿನ್ನುವ ಬಡವ ಇಲ್ಲಿಯವರೆಗೂ ಬರಲು ಕಾರಣ? ನಿಜವೇ ದಣಿ, ನಿಮ್ಮಂತವರ ಬಳಿಗೆ ಅಲಿಯುತ್ತಾ ಗಂಜಿಗಾಗಿ ಕೈ ಚಾಚುವ ಈ ಬಡವ ನಿಜವಾಗಲೂ ತಿರುಕನೆ. ಪತ್ತಿನ ಗಂಜಿಯಾದರೂ ಹಾಕುವ ನೀವೇ ಸುಖವಂತರು, ಕುಳಿತು ಉಣ್ಣುತ್ತಿರುತ್ತರು. ಇದನ್ನೆಲ್ಲ ಅನುಭವಿಸಲು ಪಡೆದುಕೊಂಡು ಬಂದಿರಲೇಬೇಕು. ನಿಜ. ಧನಿಗಳೇ, ಬಡವನೇನಾದರೂ ರೊಟ್ಟಿಯ ಮುರಿದು ರೊಟ್ಟಿಯ ತಿನ್ನಲು ಹೋದರೆ ಅದಕ್ಕೆ 6 ನಾಯಿಗಳು ಗಂಟು ಬಿಡುತ್ತವೆ. ಅದರ ಬದಲು ಭಿಕ್ಷೆ ಬೇಡಿ ತಿನ್ನುವುದು ಅಂಗಿಲ್ಲದ ಸ್ವತಂತ್ರದ ಜೀವನ. ಯಾರಾದರೂ ಅಳಿಸಿದ ಅನ್ನವನ್ನಾದರೂ ಎರಡು ಹೊತ್ತಿನ ಊಟಕ್ಕೆ ಹಾಕುತ್ತಾರೆ. ರಾಮಚಂದ್ರ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಬಂದ ಕಾರ್ಯವೇನು ಮೊದಲು ತಿಳಿಸು. ಧನಿಗಳೇ, ಹಿಂದೆ ತಮ್ಮ ಬಳಿ ನನ್ನ ಆಸ್ತಿಯನ್ನು ಅರಿಯುತ್ತಿರುವುದು. ಆ ಆಸ್ತಿಗಾದ ಸಾಲವನ್ನು ತೀರಿಸಿ ಹಿಂದಕ್ಕೆ ಪಡೆಯಲೆಂದು ತಮ್ಮ ಬಳಿಗೆ ಬಂದಿರುವೆ. ಏನು ಬೇಡಿದೆಯೋ ತಿರುಕ. ಅಂದು ನಿನ್ನ ತಾಯಿಯ ಯೋಗಕ್ಷೇಮಕ್ಕಾಗಿ ಆ ಭೂಮಿಯನ್ನು 10,000 ರೂಪಾಯಿಗಳಿಗೆ ಮಾರಿರುವೆ. ಅಂದಾಗ ಕೇವಲ ಅಡವಿಟ್ಟಿರುವ ಮಾತೆಲ್ಲಿ ಬಂತು? ನಾ
ಮಾರಿರುವೆನು. ಖಂಡಿತ ಮಾರಿಲ್ಲದನೇ ನಾನು ಮಾರಿಲ್ಲ. ನನ್ನ ಆಸ್ತಿಗಾದ ಸಾಲವನ್ನು ತೀರಿಸಿ ಮತ್ತೆ ನನ್ನ ಪಿತ್ರಾರ್ಜಿತ ಆಸ್ತಿಯನ್ನು ಹಿಂದಕ್ಕೆ ಪಡೆಯಲೆಂದು ಬಂದಿರುವೆ. ನನ್ನ ಭೂಮಿಯ ಮೇಲೆ 5,000 ಅಶಿಲನ್ನು ಕಟ್ಟಿಸಿಕೊಂಡು ಹಿಂದಕ್ಕೆ ಬಿಟ್ಟುಕೊಡಿ. ನನ್ನ ಮಾತಿನ ಪ್ರಕಾರ 10 ವರ್ಷದ ಅವಧಿ ಮುಗಿದ ಮೇಲೆ ಆ ಭೂಮಿ ನಿಮ್ಮ ಕಡೆಯಲಾಗಲು ಸಾಧ್ಯ. ಆದರೆ ಇನ್ನು ಅದರ ಗಡುವು ಮೀರಿಲ್ಲ. ದಯವಿಟ್ಟು ನೀವು ನನಗೆ ಅನ್ಯಾಯ ಮಾಡಬೇಡಿ. ನನ್ನ ಭೂಮಿಯನ್ನು ಹಿಂದಕ್ಕೆ ಬಿಟ್ಟುಕೊಡಿ. ಏನಂದೆಯೋ ಬಡವ, ನಾನು ನಿನಗೆ ಅನ್ಯಾಯ ಮಾಡುತ್ತಿರುವನೇನು? ನೀನೇ ನನಗೆ ಅನ್ಯಾಯದ ಮಾತುಗಳನ್ನಾಡುತ್ತಿರುವುದು. ಸುಮ್ಮನೆ ನನ್ನನ್ನು ಕಾಡದೆ ಇಲ್ಲಿಂದ ಹೊರಟು ಹೋಗು. ದಣಿ ಇಲ್ಲ, ದಣಿ ಇಲ್ಲ. ನಾನೆಂದಿಗೂ ಅನ್ಯಾಯದ ಮಾತುಗಳನ್ನು ಆಡುವುದಿಲ್ಲ. ಸತ್ಯವನ್ನಾಡುವ ಕಾಲ ಬಂದರೆ ಪ್ರಾಣವನ್ನಾದರೆ ಬಿಡುತ್ತೇನೆ ಹೊರತು ಸುಳ್ಳನ್ನಾಡಿ ಇನ್ನೊಬ್ಬರಿಗೆ ಅನ್ಯಾಯವನ್ನು ಬಯಸಲಾರ ಈ ರಾಮಚಂದ್ರ. ದಣಿ, ನಾನು ಸತ್ಯವನ್ನು ಹೇಳುತ್ತೇನೆ. ನನ್ನ ಭೂಮಿಯನ್ನು ಖಂಡಿತ ಮಾರಿಲ್ಲ. ನನ್ನ ಭೂಮಿಯನ್ನು ದಯಮಾಡಿ ಹಿಂದಕ್ಕೆ ಬಿಟ್ಟುಕೊಡಿ. ಹಸಿದ ಬೆಂದು ಬಸ ಒಳೆದ ಜೀವಕ್ಕೆ ತುತ್ತು ಅನ್ನಕ್ಕಾದರೂ ದಾರಿ ಆಗುತ್ತದೆ. ಆ ಪತ್ತಿಗಾದನೇ ದೇವರೆಂದು ಅರಿತು ತಿನ್ನುವ ಇಡೀ ಅನ್ನದಲ್ಲಿ ನಿಮ್ಮನ್ನು ಕಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ಅಂದಾಗಲೇ ಧರ್ಮ ತಮ್ಮನ್ನು ಕಾದುಕೊಂಡು ಬರುವುದು. ಧರ್ಮ ಯಾವುದು ಧರ್ಮ? ಈ ರಾಜಾರಾಮನ ಶಾಸನವೇ ಇಲ್ಲಿರುವ ಈಗಿನ ಧರ್ಮ. ಅಧರ್ಮದ ಉಪದೇಶ ನಿನ್ನಿಂದ ನಾನು ಕಲಿಯಬೇಕಾಗಿಲ್ಲ. ನನಗೆ ದಕ್ಕಿದ ಭೂಮಿಯನ್ನು ನಾನೆಂದಿಗೂ ಹಿಂದಕ್ಕೆ ಬಿಡುವುದಿಲ್ಲ. ಇಲ್ಲಿಂದ ಹೊರಟು ಹೋಗು. ನೀನೇನು ಮನುಷ್ಯನೋ ಅಥವಾ ಮೃಗಾನೋ? ಹಸಿವೆಯಿಂದ ಬೇಡಲು ಬಂದ ಬಡವನನ್ನು ಕಾಲಿನಿಂದ ಚಿಮ್ಮುತ್ತಿರುವೆಯಲ್ಲ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಜಲವರಾಜ, ನಾಲಿಗೆ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ನೋಡು ಬಾವ, ಕಣ್ಣಿನ ಮುಂದೆ ನಡೆಯುವ ದೃಶ್ಯ ಕೆಟ್ಟದ್ದು ಎಂದು ಗೊತ್ತಾದರೆ ನಾನು ಸಹಿಸುವುದಿಲ್ಲ. ನಿನ್ನ ಹಣದ ಹಟ್ಟಹಾಸ ಅತಿ ಆಗಲಂತಿದೆ. ದುಡಿದು ತಿನ್ನಬೇಕೆಂದು ಭೂಮಿಯನ್ನು ಬೇಡಿ ಬಂದ ಬಡವನನ್ನು ಕಾಲಿನಿಂದ ಚಿಮ್ಮಿದರೆ ಆ ಕಾಲಿಲ್ಲದೆ ಕತ್ತರಿಸಿ ಹೋಗಿತು. ಜಲವರಾಜ, ತಪ್ಪು ಒಪ್ಪನ್ನು ತಿದ್ದಿಕೊಳ್ಳುವ ಅಗತ್ಯ ನಿನ್ನಿಂದ ನಾನು ಕಲಿಯಬೇಕಾಗಿಲ್ಲ. ಮರು ಮಾತನಾಡದೆ ಇಲ್ಲಿಂದ ಹೊರಟು ಹೋಗು. ನನ್ನ ಜೊತೆ ಎದುರಾದಿಸಬೇಡ. ನೋಡು ಬಾವ, ಬಡವನೇ ಭೂತಾರಿಯ ಬಂಧು, ನಮ್ಮ ದೇಶದ ಬೆನ್ನೆಲುಬು. ನಿಮ್ಮಂತ
ಶ್ರೀಮಂತರಿಗೆ ಅನ್ನದಾತ ಬಡವ, ಬಡವನ ಮನ ನೋಯಿಸುವುದು ಮಹಾಪಾಪ. ನೋಡುವವ, ನೀನು ನನಗಿಂತ ಹಿರಿಯವನು ಎನ್ನುವ ಕಾರಣಕ್ಕೆ ನಾನಿನ್ನು ಸುಮ್ಮನಿದ್ದೇನೆ. ಈಗಲಾದರೂ ಈ ರಾಮಚಂದ್ರನ ಭೂಮಿಯನ್ನು ಹಿಂದಕ್ಕೆ ಬಿಟ್ಟು ಬಿಡು. ಚೆಲುವರಾಜ, ನಿನ್ನ ನಾಲಿಗೆಯಿಂದ ಹಿತೋಪದೇಶದ ನುಡಿಗಳು ಕೇಳಿ ಬರುತ್ತಿರುವುದು ಕಂಡರೆ ನನಗೆ ಆಶ್ಚರ್ಯವಾಗುತ್ತದೆ. ಹಿಂದೆಗೂ ಈ ಚೆಲುವರಾಜನ ವರ್ತನೆ ಬಹಳ ವಿಚಿತ್ರವಾಗಿದೆ. ಇವನ ಅಂತರಾಳದ ದಿಕ್ಕು ಯಾವುದೋ ಸ್ವಾರ್ಥ ಕಾರ್ಯಕ್ಕಾಗಿ ಎದುರು ನೋಡುವಂತಿದೆ. ನೋಡು ಚೆಲುವರಾಜ, ನಾನೆಂದಿಗೂ ಈ ಬಡವ ರಾಮಚಂದ್ರನಿಗೆ ಮಾತ್ರ ಅನ್ಯಾಯ ಮಾಡಲಾರೆ. ಈ ರಾಮಚಂದ್ರ ನನ್ನ ಬಳಿ 10,000 ರೂಪಾಯಿಗಳನ್ನು ಪಡೆದು ತನ್ನ ಸ್ವಂತ ಭೂಮಿಯನ್ನು ನನಗೆ ಮಾರಿದ್ದಾನೆ. ಇದಕ್ಕೆ ನನ್ನಲ್ಲಿ ಪತ್ರವೊಂದರ ಸಾಕ್ಷಿಯೂ ಇದೆ. ನಾನೀಗಲೇ ಆ ಪತ್ರವನ್ನು ತರುತ್ತೇನೆ. ಅದರಲ್ಲಿ ಏನು ಬರೆದಿದೆ ಎಂಬುದನ್ನು ನೀನೇ ಓದಿ ವಿವರಿಸಿ ಹೇಳು ಈ ಬಡವನಿಗೆ. ನಾ ಅಡವಿಟ್ಟ ಆಸ್ತಿ ನನ್ನದಾಗುತ್ತೆಂದು ಬಂದರೆ ಅದರ ದಿಕ್ಕೇ ಬದಲಾಗುತ್ತದೆ.